ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕೊಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ.
ಓ ಓ. ಯಾವ ಹಾಡು ಯಾವ ರೀತಿ ಇದ್ದರೂ, ಯಾರ ನೋಟ ಯಾರ ಮೇಲೆ ಇದ್ದರೂ, ಹೊಸತು ರಾಗವಿಲ್ಲ, ಹೊಸತು ತಾಳವಿಲ್ಲ. ನನ್ನ ಒಂದು ಮಾತಲಿ ಉಂಟು ಒಂದು ಹೊಸ ವಿಷಯ, ಕೇಳುವಷ್ಟು ಸಮಯ ನಾನೆಲ್ಲಿ ಬಿಚ್ಚಿಕೊಡುವೆ ಹೃದಯ. ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ, ದಿನ ಕಳೆಯೋ ಆ ಚಂದ್ರನ ವಯ್ಯಾರದ ಲಜ್ಜೆಯಲಿ. ನನ್ನೆದೆಯ ಮಾತು ಇದೆ, ಅಮ್ಮ ಕಲಿಸಿದ ಹಾಡು ಇದೆ. ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ. ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ. ಯಾವ ಬಣ್ಣ ಹೇಳೋರ್ ಯಾರು ಇಲ್ಲ, ಕಣ್ಣು ಹೇಳೋ ಬಣ್ಣ ತಾನೇ ನಂಬೋದು ಎಲ್ಲ. ಹೇ ಕಡಲಿಗ್ಯಾಕೆ ಅಂಥ ಮೌನ ಬಲ್ಲೋರ್ ಯಾರು ಇಲ್ಲ, ಮನಸ್ಸು ಕೊಡುವ ಮೌನ ತಾನೇ ನಂಬೋದು ಎಲ್ಲ. ಹುಣ್ಣಿಮೆಯ ಎದುರಲಿ ಅಲೆಗಳ ತನನನ ಬಿಸಿಲ ಎದುರಲಿ ಬನಿಯ ಕಿರಣನ. ನನ್ನೆದೆಯ ಮಾತು ಇದೆ, ಅಮ್ಮ ಕಲಿಸಿದ ಹಾಡು ಇದೆ. ವಾತ್ಸಲ್ಯದ ನೆರಳಿನಲ್ಲೇ ಈ ವಯಸ್ಸಿನ ಹುರುಪು ಇದೆ. ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ. ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ. ಪ್ರೀತಿಗಿಂತ ಜಗವ ಬೆಳಗೋ ಬೇರೆ ದೀಪವಿಲ್ಲ, ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಅಕ್ಕರೆಯ ಕಂಗಳಲ್ಲಿ ಆಸರೆಯ ಸ್ಪಂದನ, ಭೂಮಿಗೂ ಗಗನಗೂ ಬಿಡಿಸದ ಬಂಧನ. ನನ್ನೆದೆಯ ಮಾತು ಇದೆ, ಅಮ್ಮ ಕಲಿಸಿದ ಹಾಡು ಇದೆ. ಮೊದಲಿಂದ ಕೊನೆವರೆಗೂ ಹೆಸರುಡಿಸೋ ತವಕವಿದೆ. ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲಿ, ದಿನ ಕಳೆಯೋ ಆ ಚಂದ್ರನ ವಯ್ಯಾರದ ಲಜ್ಜೆಯಲಿ. ನನ್ನೆದೆಯ ಮಾತು ಇದೆ, ಅಮ್ಮ ಕಲಿಸಿದ ಹಾಡು ಇದೆ. ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ.
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಾಗಿ ದಾಸ್ ಸೂರ್ಯವಂಶಿ ರಾಜ್ಯ ಆಯುಕ್ತರು ವಿಕಲಚೇತನರ ಹಕ್ಕುಗಳ ಅಧ್ಯಯನ ಕರ್ನಾಟಕ ಸರ್ಕಾರ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೊಬ್ಬ ಅತಿಥಿಗಳು ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಪ್ರಬಂಧಕರಾದ ರಮೇಶ್ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮಹಾದಾನಿಗಳಾದ ಡಾಕ್ಟರ್ ವಸಂತರಾವ್ ಮತ್ತು ಡಾಕ್ಟರ್ ಶಶಿಕಲಾ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಧನರಾಜ್ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಸಂಘದ ಇತರೆ ಯಾರ ಪದಾಧಿಕಾರಿಗಳು ಸದಸ್ಯರು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಸಿದ್ಧಾರ್ಥ ಶಾಲೆಯ ರಾಜ ಶಿವಶರಣಪ್ಪ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಸಿದ್ಧಾರ್ಥ ಅದೇ ರೀತಿಯಾಗಿ ಇತರ ಮಹಾನ್ ದಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಅವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಜನ್ ಅಶೋಕ್ ನಮ್ಮ ಈ ಶಾಲೆ ಪ್ರಾರಂಭ ಆಗುವಾಗ ಅವರೇ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಆಗಿದ್ದರು. ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಶಾಲೆ ಬಗ್ಗೆ ವರದಿ ಸಲ್ಲಿಸಿ ಕರ್ನಾಟಕ ಸರ್ಕಾರದಿಂದ ನಮಗೆ ಈ ಶಾಲೆಯ ಒಂದು ಪ್ರಾರಂಭಕ್ಕೆ ಸರ್ಕಾರದಿಂದ ಒಪ್ಪಿಗೆ ಸಿಗುವುದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅಲ್ಟ್ರಾಟೆಕ್ ಸಿಮೆಂಟಿನ ವತಿಯಿಂದ ಆಗಮಿಸಿರುವಂಥ ಮತ್ತು ಮಹಾನ್ ದಾನಿಗಳಾದ ಶ್ರೀ ಚೇತನ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅಲ್ಲಪ್ರಭು ಪಾಟೀಲ್ರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಟಿದ್ದಾರೆ, ಅವರು ಮಾರ್ಗದಲ್ಲಿದ್ದಾರೆ, ದಾರಿಯಲ್ಲಿದ್ದಾರೆ. ಅವರಿಗೆ ನಾವು ರಿಸೀವ್ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ದೇವೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಕನ್ಯಾರಾಣಿಯವರು ನಡೆಸಿಕೊಡಲಿದ್ದಾರೆ. ಪ್ರಾರಂಭಿಸೋಣ. ಹಾಡುವವರು ಚೈತ್ರ ಹಾಗೂ ಸಂಗಡಿಗರು. ಸೂರ್ಯಕೋಟಿ ಸಮಪ್ರಭಾ ನಿರ್ವೇದ್ಯಂ ಕುರು ಮೇ ದೇವೋ ಸರ್ವಕಾಲೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಮ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತೋ ಮೇ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಂದರ ಬಾಳಿನ ಸುಂದರ ಚಂದಿರ
ಶಿಖರ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿಗಿರಿ ಶಿಖರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದರೂ ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಕಣ್ಣುಗಳಿದ್ದರೂ ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಿಯರು ಸಾಧಕರಾಗಿ ಕೆಲವು ಜನ ಇರದೇ ಇದ್ದರೂ ಇದ್ದಂತಿಯರು ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿದ ಹುಟ್ಟು ಹಾಕಿದ ಗಾನ ಯೋಗಿಯ ಸ್ವರಲೋಕ ಕಟ್ಟಿ ಬೆಳೆಸಿದ ಹುಟ್ಟು ಹಾಕಿದ ಗಾನ ಯೋಗಿಯ ಸ್ವರಲೋಕ ಸಾವಿರ ಸಾವಿರ ಅಂದ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಸಾವಿರ ಸಾವಿರ ಅಂದ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವ ಗಿರಿಶಿಖರ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಬರೆದರು ನಾಟಕ ಪುರಾಣ ಚರಿತೆ ಅಳಿಲಿಕ್ಕಾಗದ ಪಾಂಡಿತ್ಯ ಬರೆದರು ನಾಟಕ ಪುರಾಣ ಚರಿತೆ ಅಳಿಲಿಕ್ಕಾಗದ ಪಾಂಡಿತ್ಯ ಸೋಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ ಸೋಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ ಹಕ್ಕಿಗಳುಳಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ಹಕ್ಕಿಗಳುಳಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜ ಕವಿ ಮಹಾರಾಜ ಮುಳಗದ ಸುಮ್ಯ ದರೆ ಒಳಗೆ ರಾಜರಾಜ ಕವಿ ಮಹಾರಾಜ ಮುಳಗದ ಸೂರ್ಯ ದರೆ ಒಳಗೆ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಅಂದರ ಬಾಳಿನ ಸುಂದರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಬೆಟ್ಟದ ಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ ಪುಟ್ಟ ರಾಜ ಕವಿ ಪ್ರಭಾಕರ ಪುಟ್ಟ ರಾಜ ಕವಿ ಪ್ರಭಾಕರ ಕುಮಾರಿ ಶ್ವೇತಾ ಹಾಗೂ ಚಂದ್ರಲೇಖಾ ವೇದಿಕೆಗೆ ಆಗಮಿಸಿ ನೀ ಗೆಲುವಾಗಿ ಬಾ ಎಂಬ ಹಾಡನ್ನು ಹಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ತಾವಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ
ವಿಧಿಯಾದ ಸಿರಿ ನೀನು ಈ ಬಾಳ ಸವಿಜೇನು ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ವರವಾಗಿ ವಿಧಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯವಿರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ದಯವಿರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಅಧಿಕಾರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಚಪ್ಪಾಳೆಯೊಂದಿಗೆ ಎಲ್ಲರೂ ಎದುರಿಟ್ಕೊಂಡು ಮಾತೋಶ್ರೀ ದಿವಂಗತರು ಡಾಕ್ಟರ್ ಶ್ರೀ ಶಶಿಕಲಾ ಮೇಡಮ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೋಶ್ರೀ ಅಂಬುಬಾಯಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ. ಆ ತಾಯಿಯ ಆಶೀರ್ವಾದ ಮಹಿಳೆಯರ ಮೇಲೆ ಸದಾ ಹೀಗೆ ಎಂದು ಕೇಳಿಕೊಳ್ಳುತ್ತೇನೆ. ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಸರ್ ಅವರ ಸರ್ ಹಾಗೂ ರಾಜ್ಯ ಆಯುಕ್ತರು ವಿಕಲಚೇತನರ ಹಾಗೂ ಹಕ್ಕನ್ನು ಅವರನ್ನು ಸಹಕರಿಸಬೇಕು. ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ನೆರವೇರಿಸಿಕೊಟ್ಟಂತ ಮೇಡಮ್ ಅವರಿಗೂ ಹಾಗೂ ರಾಜ್ಯ ಆಯುಕ್ತರಿಗೂ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಕೋರಬೇಕಾಗಿ ಹೈದರಾಬಾದ್ ಕರ್ನಾಟಕ ಇಂಥ ಒಂದು ಸಂದರ್ಭಕ್ಕಾಗಿ ಕಾಯುತ್ತಿದ್ದ ನಮಗೆ ಇವತ್ತು ಆ ಸುಸಂದರ್ಭ ಬಂದೊದಗಿದೆ. ನಮ್ಮ ಶಾಲೆಯು ಪ್ರಾರಂಭವಾಗಿ ಸುಮಾರು 18 ವರ್ಷಗಳಾಯಿತು. ಈ 18 ವರ್ಷಗಳಲ್ಲಿ ಸುಮಾರು ಸಲ ನಾವು ಯಾವುದಾದರೂ ಒಂದು ಕಾರಣದಿಂದ ಕಟ್ಟಡವನ್ನು ಬದಲಿಸಬೇಕಾಗ್ತಿತ್ತು. ಚಿಕ್ಕ ಚಿಕ್ಕ ಅಂಧ ಹೆಣ್ಣುಮಕ್ಕಳನ್ನು ಕಟ್ಟಿಕೊಂಡು ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ, ಇನ್ನು ಅಲ್ಲಿಂದ ಮತ್ತೊಂದು ಕಟ್ಟಡಕ್ಕೆ ಅಲೆದಾಡುವ ದೊಡ್ಡ ಸಮಸ್ಯೆಯಿಂದ ಇವತ್ತು ಮುಕ್ತರಾಗಿದ್ದೇವೆ ನಾವು. ಇವತ್ತು ನಾನು ಮತ್ತು ನನ್ನ ಶ್ರೀಯುತರಾದ ದತ್ತು ಅಗರ್ವಾಲ್ ಅವರು ಬಹಳ ದಿನಗಳಿಂದ ಕಾಣುತ್ತಿದ್ದ ಕನಸು ನನಸಾಗಿದೆ ಎಂದು ಹೇಳಿಕೊಳ್ಳಲು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಶಾಲೆಯ ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಾಗಿದ್ದರೂ
ಅದನ್ನೆಲ್ಲ ಸಹಿಸಿಕೊಂಡು ತಾಳ್ಮೆಯಿಂದ ಹೆಜ್ಜೆ ಇಟ್ಟ ನಮಗೆ ದೇವರ ಆಶೀರ್ವಾದ, ತಾಯಿ ಅಂಬುಬಾಯಿ ಅವರ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಸಿಕ್ಕಿದ್ದರಿಂದ ನಾವು ಇಲ್ಲಿಯ ತನಕ ಬಂದಿದ್ದೇವೆ. ಇವತ್ತು ನಾವು ಇಂತಹ ಭವ್ಯವಾದ ಕಟ್ಟಡ ತಲೆ ಎತ್ತಿ ನಿಂತಿದೆ. ಇವತ್ತಿನ ನಮ್ಮ ಹಾಗೂ ಅಂಧ ಹೆಣ್ಣು ಮಕ್ಕಳ ಸಂತೋಷಕ್ಕೆ ಅನೇಕ ದಾನಿಗಳು ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಂತಹ ಮಹಾನ್ ಭಾವರುಗಳನ್ನು ಹಾಗೂ ಗಣ್ಯರೆಲ್ಲರನ್ನು ಸ್ವಾಗತಿಸಲು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಿದೆ. ಇಂದಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಬಿ ಫೌಜಿಯಾ ತರನಂ IAS ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕಲಬುರಗಿ ಇವರನ್ನು ನಾನು ನಮ್ಮ ಹೈದರಾಬಾದ್ ಕರ್ನಾಟಕ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಮ್ಮ ಮಾತಾಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿತ ಶಾಲೆ ವತಿಯಿಂದ ಸ್ವಾಗತವನ್ನು ಬಯಸ್ತಿದ್ದೇನೆ. ಯಾರ ಹೆಸರು ಹೇಳಿ? ಇವರನ್ನು ಸಂಗೀತ ಮೇಡಮ್, ನಮ್ಮ ಹೆಡ್ ಮಿಸ್ಟ್ರೆಸ್ ಆಗಿರುವಂತಹ ಸಂಗೀತ ಮೇಡಮ್ ಸನ್ಮಾನಿಸಬೇಕಂತ ಕೇಳಿಕೊಳ್ಳುತ್ತಿದ್ದೆ. ರಾಜ್ಯ ಆಯುಕ್ತರು, ವಿಕಲಚೇತನರ ಹಕ್ಕುಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ ಇವರನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇವರಿಗೆ ನಮ್ಮ ಗೌರವ ಅಧ್ಯಕ್ಷರಾದ ದತ್ತು ಅಗರ್ವಾಲ್ ಅವರು ಹೂಗುಚ್ಛ ನೀಡಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಇದೆಲ್ಲ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಧನರಾಜ್ ಅವರವರು ಎಲ್ಲ ಬರದೇನೆ ರಾಜೇಶ್ ಶಿವಶರಣ ಅಲ್ಟ್ರಾಟೆಕ್ ಸಿಮೆಂಟ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಆಶಾ ಕಿರಣ್ ಹೂಗುಚ್ಛ ನೀಡಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳ. ಒಟ್ಟಿಗೆ ಬರುತ್ತೆ. ಉಪಾಧ್ಯಕ್ಷರಾದ ಅರಸಿಕೆರೆ ಮೇಡಮ್ ಅವರಿಗೆ ಶಾಲೆಯ ಮುಖ್ಯೋಪಾಧ್ಯಾಯನಿಯಾದ ಸಂಗೀತ ಹೂಗುಚ್ಛ ನೀಡಿ ಸನ್ಮಾನಿಸಬೇಕು. ಕಾರ್ಯದರ್ಶಿ, ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಧನರಾಜ್ ಸರ್ ಅವರನ್ನು ಸ್ವಾಗತಿಸುತ್ತಾರೆ. ವಹಿಸಿದ ಅವರು ಸಲಹೆ ಸಹಕಾರಗಳನ್ನು ನೀಡುತ್ತಾ ನಮ್ಮ ಸರಿತಪ್ಪುಗಳನ್ನು ತಿದ್ದುತ್ತಾ ನಮ್ಮ ಮೇಲೆ ಅತ್ಯಂತ ಹೆಚ್ಚಿನ ವಿಶ್ವಾಸವನ್ನು ಇಟ್ಟುಕೊಂಡ ಈ ದಂಪತಿಗಳು ಈ ಕಟ್ಟಡ ಸಹಾಯಾರ್ಥವಾಗಿ ಸುಮಾರು 1 ಕೋಟಿಗಳಷ್ಟು ರೂಪಾಯಿಯನ್ನು ಈ ಸಂಸ್ಥೆಗೆ ನೀಡಿದ್ದಾರೆ. ಇಂತಹ ಮಹಾನ್ ಭಾವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಈ ಸಂಘ ಮತ್ತು ಶಾಲೆಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನಮ್ಮ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರ್ನಂ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಣವನ್ನು ಸಂಗ್ರಹಿಸಿಕೊಟ್ಟಂತಹ ಅವರಿಗೂ ಕೂಡ ಬಹಳ ಧನ್ಯವಾದಗಳನ್ನು ಈ ಕಾರ್ಯಕ್ರಮದ ಮೂಲಕ ಅರ್ಪಿಸ್ತಾ ಇದ್ದೇನೆ. ಆಗಮಿಸಿದಂತಹ ಪದಾಧಿಕಾರಿಗಳು, ಸದಸ್ಯರು, ನಮ್ಮ ಮಕ್ಕಳ ಪೋಷಕರು, ವಿದ್ಯಾರ್ಥಿನಿಯರು ಹಾಗೂ ನನ್ನ ಶಾಲೆಯ ಆಗಿದೆ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಮತ್ತು ನಮ್ಮಲ್ಲಿ ಪಾಸಾಗಿ ಹೋದಂತಹ ಹಳೆ ವಿದ್ಯಾರ್ಥಿಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಎಲ್ಲರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಈ ಸ್ವಾಗತ ಭಾಷಣವನ್ನು ಸ್ವಾಗತವನ್ನು ಕೋರಿದಂಥ ಮೇಡಮ್ ಅವರಿಗೆ ಧನ್ಯವಾದಗಳು. ಇಲ್ಲ ಇವರು ನಮ್ಮ ಸರ್ ಮೇಡಮ್ ಅವರಿಗೆ ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ಬೇಕು. ಈ ದೊಡ್ಡ ಕಟ್ಟಡ ನಿರ್ಮಾಣವಾಗಿ ನಿಮ್ಮೆಲ್ಲರಾದರೆ ನಿಂತಿದೆ ಅಂದರೆ ಅದಕ್ಕೆಲ್ಲ ಕಾರಣ ಇನ್ನೂ ಹಣ ನಮಗೆ ಕೊಟ್ಟರು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಕಾರಣೀಭೂತರಾದಂಥ ವಿಶೇಷ ದಂಪತಿಗಳು ಶ್ರೀ ಅಗರ್ವಾಲ್ ದಂಪತಿಗಳು ಕೂಡ ಈ ಸಮಯದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ಸನ್ಮಾನವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲೂ ಬೆಂಕಿ ಎನ್ನದೆ ಹಗಲಿರುಳು ಸತತವಾಗಿ ಇಬ್ಬರು ದಂಪತಿಗಳು ಕೂಡ ತಮ್ಮ ಮನೆ ಮಕ್ಕಳನ್ನು ಲೆಕ್ಕಿಸದೆ ಈ ಕಟ್ಟಡ ನಿರ್ಮಾಣಕ್ಕಾಗಿ ಶ್ರಮಿಸಿದ್ದಾರೆ. ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿನಿಯರು ಬೆಂಗಳೂರು, ಮೈಸೂರು, ಬೇರೆ ಬೇರೆ ಊರುಗಳಿಂದ ಈ ಶಾಲಾ ಕಟ್ಟಡ ನಿರ್ಮಾಣ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಸುಮಾರು ಇಲ್ಲಿವರೆಗೂ 70 ಜನ ವಿದ್ಯಾರ್ಥಿನಿಯರು ನಮ್ಮ ಶಾಲೆಯಿಂದ 10ನೇ ತರಗತಿಯನ್ನು ತೇರ್ಗಡೆಯಾಗಿ ಹೋಗಿದ್ದಾರೆ. ಇವರೆಲ್ಲ ಈಗ ಕೆಲವು ವಿದ್ಯಾರ್ಥಿನಿಯರು ಹಲವು ಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇನ್ನು ಕೆಲವರು ಡಿಗ್ರಿ ಓದ್ತಾ ಇದ್ದಾರೆ, ಇನ್ನು ಕೆಲವರು PUC ಓದ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತಿನ ಈ ಸಮಾರಂಭಕ್ಕೆ ಇಲ್ಲಿ ಹಾಜರಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಕೂಡ ನಾನು ಈ ಸಮಯದಲ್ಲಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅವರು ರಾಜ್ಯ ಆಯುಕ್ತರು, ವಿಕಲಚೇತನ ಹಕ್ಕುಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ದತ್ತೋಗರಲ್ ಸರ್ ಅವರು ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ರಾಜ್ಯ ಆಯುಕ್ತರು, ವಿಕಲಚೇತನರ ಹಕ್ಕುಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ, ಶ್ರೀ ದಾಸ್ ಸೂರ್ಯವಂಶಿ ಅವರಿಗೆ ನಾನು ಭಾಳ ಒಂದು ಧನ್ಯವಾದಗಳನ್ನು ಹೇಳಬೇಕು. ಯಾಕೆ ಅಂತಂದರೆ ನಾನು ಲಾಸ್ಟ್ ವೀಕ್ ಬೆಂಗಳೂರಿಗೆ ಹೋದಾಗ ನಾನು ಅವ್ರಿಗೆ ಫೋನ್ ಮಾಡಿದೆ, ಈಗ ಎಲ್ಲಪ್ಪ ನಾನು ಬರಬೇಕಂತ, ದಿಸ್ ಈಸ್ ಮೈ ಕ್ಲೋಸ್ ಫ್ರೆಂಡ್ ಆ್ಯಂಡ್ ವಿ ನಾರ್ಮಲಿ ಸ್ಪೀಕ್ ಇನ್ ಮರಾಠಿ. ಕುಟಾವ ಯಾವ ಬರ್ತೇವೆ ದಾದಾ ಯಾವ ಮಾಡ್ಲಿತ್ತೇನಿದ್ದೆ ಬರ್ರಿ ಅಂತಂದರು.
ಹೋದೆ, ಕೂತ್ಕೊಂಡೆ, ಮಾತಾಡಿದೆವು. ಆ ಲೋಕ ಮಾತಾಡಿ ಬಂದು ಉದ್ದೇಶ ಹೇಳಿದ್ರು, ನೋಡ್ರಿ ನಮ್ಮ ಶಾಲೆದು ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ, ನೀವು ಖಂಡಿತವಾಗಿ ಬರಲೇಬೇಕು ಅಂತ ಹೇಳಿದೆ. ಅವ್ರು ಹೇಳಿದ್ರು, ನನಗೆ ಎಲ್ಲ ಒಂದೇನೋ 27ನೇ ತಾರೀಕು ಎಲ್ಲ ಜಡ್ಜಸ್ ಬರ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾ ಇದ್ದಾರೆ, ನಾ ಕಾರ್ಯಕ್ರಮದಲ್ಲಿ ಭಾಳ ಬ್ಯುಸಿ ಇದ್ದೀನಿ, ನನಗೆ ಬರೋಕ್ಕೆ ಆಗ್ತದೆ ಇಲ್ಲೋ, ಆದರೂ ಕೂಡ ನಾ ನಿಮಗೆ ಖಂಡಿತವಾಗಿ ಹೇಳ್ತೀನಿ, ನಾನು ಟ್ರೈ ಮಾಡಿ ಒಂದು ದಿನದಗೋಸ್ಕರ ಹೆಂಗಾದ್ರೂ ಮಾಡಿ ಬಂದೇ ಬರ್ತೀನಿ. ಯಾಕಂದರೆ ನೀವು ಕರಿತೀರಿ, ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತಂದರೆ ನಮ್ಮ ಸ್ನೇಹಕ್ಕೆ ಬೆಲೆ ಇರೋಲ್ಲ, ನಮ್ಮ ಫ್ರೆಂಡ್ಶಿಪ್ ಏನು ಯೂಸ್ ಇಲ್ಲ ಅಂತ ಮಾತಾಡಿ ಭಾಳ ಶಾರ್ಪ್ ನೋಟಿಸ್ ಪೀರಿಯಡಲ್ಲಿ ಅವರು ಇವತ್ತು ಆಗಮಿಸಿದ್ದಾರೆ. ನಿಜವಾಗಲೂ ಕೂಡ ನಮ್ಮ ಸ್ನೇಹಿತ, ನಮ್ಮ ಭಾಗದ ವ್ಯಕ್ತಿ, ಕಲ್ಯಾಣ ಕರ್ನಾಟಕದ ವ್ಯಕ್ತಿ ಒಂದು ಸ್ಟೇಟ್ ಕಮಿಷನರ್ ಹುದ್ದೆಗೆ ಏನಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ವಿಷಯ. ಮುಂದೆ ಅವರು ಪ್ರಯತ್ನ ಮಾಡಿದ್ರೆ ನಮ್ಮ ಇದಕ್ಕೆ ನ್ಯಾಷನಲ್ ಇದರಲ್ಲಿ ಡಿಸಬಿಲಿಟಿ ಕಮಿಷನರ್ ಕೂಡ ಆಗ್ಬೋದು. ಆ ಎಲ್ಲ ಯೋಗ್ಯತೆ ಅವರಲ್ಲಿದೆ. ಅದೇ ರೀತಿ ನಮ್ಮ ಮೇಡಮ್ ಅವರಿಗೆ, ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ, ಅವರು ಬೆಂಗಳೂರಲ್ಲಿದ್ದರು. ಜಸ್ಟ್ ಐ ಡ್ರಾಪ್ಡ್ ಎ ಮೆಸೇಜ್, ಅವರು मैडम ऐसा ऐसा हमको करना है तो आप आना, और ब्लाइंड चिल्ड्रंस इनको एनकरेज करना ಅನ್ನೋದು ಅದು ಇಂಗ್ಲೀಷ್ನಲ್ಲಿ ಹಾಕಿದ್ದೆ ಮೆಸೇಜ್. ನಾನು ಬರಲೇಬೇಕು ಮೇಡಮ್ ತಾವು ಅಂತ ಒಂದು ಅವ್ರಿಗೆ ಮೊಬೈಲಿಗೆ ಮೆಸೇಜ್ ಹಾಕಿದ್ದೆ. ನಾನು ಅವ್ರು ಬರ್ತಾರನ್ನ ಗ್ಯಾರಂಟಿ ಮೇಲೆ ಇನ್ವಿಟೇಷನ್ ಕಾರ್ಡು ಅವ್ರಿಗೆ ಪರ್ಸನಲ್ ಭೇಟಿ ಆಗಲಾರ್ದೆ ನಾವು ಪ್ರಿಂಟ್ ಮಾಡಿದೆವು. ಆಮೇಲೆ ಅವ್ರಿಗೆ ಇವತ್ತು ಸಾರಿ ಕೇಳೋಣ ಅಂಥೇಳಿ ನಮ್ಮ ಸ್ಟಾಫ್ದವ್ರು ಹೋಗಿ ಹೇಳಿ, ಇಲ್ಲ ಮೇಡಮ್ ಈ ಥರ ಆಗಿದೆ ಅಂತ ಅವ್ರು ಹೇಳಿದ್ರಂತೆ. ನೈ ಮುಜೆ ಮೆಸೇಜ್ ಮೇಲ್ಗ ನಿಮ್ಮ ಕಾರ್ಯಕ್ರಮದ ಬಗ್ಗೆ ನನಗೆ ಸಿಕ್ಕಿದೆ ಮೆಸೇಜು, ನಾನು ಖಂಡಿತವಾಗಿ ಬಂದೇ ಬರ್ತೀನಿ ಅಂಥೇಳಿ. ಇವತ್ತು ನೋಡಿದ್ರೆ ಮೇಡಮ್ ಅವರಿಗೆ ತುಂಬ ಒಂದು ಕೋಲ್ಡ್ ಶೀತ ಅವರಿಗಾಗಿದೆ. ಆದರೂ ಕೂಡ ಈ ಮಕ್ಕಳನ್ನು ನೋಡಬೇಕು, ಬ್ಲೈಂಡ್ ಮಕ್ಕಳನ್ನು ನೋಡಬೇಕು ಅಂಥೇಳಿ ಅವ್ರು ಇವತ್ತು ಆಗಮಿಸಿದ್ದಾರೆ. ಆ್ಯಕ್ಚುಲಿ ನಾನು ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಬೇಕು, ನನಗೆ ಸ್ಟೇಜ್ ಪ್ರೋಗ್ರಾಮ್ಗಿಂತ ಮಕ್ಕಳೊಟ್ಟಿಗೆ ಮಾತಾಡೋದು ಭಾಳ ನನ್ನ ಇಚ್ಛೆ ಅಂತ ಹೇಳಿದ್ದಾರೆ. ಅದೇ ಥರ ಅವರು ಇವತ್ತು ಆಗಮಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಭಾಳ ಅಂಗವಿಕಲರ ಬಗ್ಗೆ ಭಾಳ ವಿಶೇಷ ಕಾಳಜಿ ಉಳ್ಳಂಥವ್ರು. ನಾನು ನೋಡ್ತೇವೆ ಅವ್ರ ಆಫೀಸಿಗೆ ಹೋದಾಗ ಅವ್ರದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ ಅವ್ರ PA ಅವರಿಗೆಲ್ಲ, ಯಾರಾದರೂ ಹ್ಯಾಂಡಿಕ್ಯಾಪ್ ಬಂದರೆ ಫಸ್ಟ್ ಅವ್ರನ್ನ ಒಳಗೆ ಬಿಡಿ ಅಂಥೇಳಿ. ಯಾರಾದರೂ ಅಂಗವಿಕಲರು ಬಂದರೆ ನನಗೆ ಭೇಟಿ ಆಗೋದಕ್ಕೆ ಫಸ್ಟ್ ಅವ್ರಿಗೆ ಒಳಗೆ ಬಿಡಿ, ಅವ್ರನ್ನ ಕಾಯಿಸಬೇಡಿ ಅಂಥೇಳಿ ನನಗೆ ಅವ್ರ PA ಅವ್ರು ಹೇಳ್ತಾಯಿದ್ರು. ಮನೆ ನೈ ಸರ್ हम ಡೆಫಿನೆಟ್ಲಿ आपको छोड़ेंगे ಅಂದರು ಅಂಥೇಳಿ. ಆ ಥರ ಅಂಗವಿಕಲರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅಂಥವ್ರು ಇದ್ದರೆ ನಿಜವಾಗ್ಲೂ ಕೂಡ ಅಂಗವಿಕಲರ ಇದು ಒಂದು ಭಾಳ ಬೆಳಕಾಗ್ತದೆ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಒಂದಿಬ್ಬರು ಜಿಲ್ಲಾಧಿಕಾರಿಗಳು, ಡಾಕ್ಟರ್ ವಿಶಾಲ್ ಆಗಿರ್ಬೋದು, ಈ ಲ್ಯಾಂಡ್ ಇವತ್ತು ನಮಗೆ ಸಿಗಬೇಕಾದ್ರೆ ನಾವು ಭಾಳ ಹೆಮ್ಮೆಯಿಂದ ಅವ್ರ ಹೆಸರನ್ನು ನೆನೆಸ್ಕೊಳ್ಬೇಕು. ಅವರು ಇದ್ದಾಗ ನಮಗೆ ಒಂದು ಈ ಶುಗರ್ ಫ್ಯಾಕ್ಟ್ರಿ, ಭೂಸ್ನೂರು ಶುಗರ್ ಫ್ಯಾಕ್ಟ್ರಿಯಿಂದ 12 ಲಕ್ಷ ರೂಪಾಯಿ ಕೊಡಿಸಿ ನಮ್ಮ ಹತ್ರ ಡೌನ್ ಪೇಮೆಂಟ್ ಕಟ್ಟೋದಕ್ಕೂ ಕೂಡ ದುಡ್ಡು ಇರಲಿಲ್ಲ. ಗಡಿ ಅವರು ಪದೇ ಕರೆಸ್ತಾಯಿದ್ರು, ಏನು ಮಾಡ್ತೀರಿ ನಾ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ನಿಂತು ಬಿಡ್ತಾಯಿದ್ದೆ. ಅವ್ರಿಗೆ ಗೊತ್ತಾಯ್ತು ಇವ್ರೆಲ್ಲ ಥರ ಹಣ ಇಲ್ಲ ಅಂಥೇಳಿ. ಸೊ ಅವರು ಶುಗರ್ ಫ್ಯಾಕ್ಟ್ರಿಯಿಂದ ಹಿ ವಾಸ್ ಅಡ್ಮಿನಿಸ್ಟ್ರೇಟರ್ ಆಫ್ ದಟ್ ಭೂಸ್ನೂರು ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ವಾಸ್ ದ ಅಡ್ಮಿನಿಸ್ಟ್ರೇಟರ್ ಆಫ್ GD ಆಲ್ಸೋ. ಎರಡೂ ಕಡೆಯಿಂದ ಅವರು ಇರೋದ್ರಿಂದ ಅಲ್ಲಿಂದ ಹಣ ಕೊಡಿಸಿ, GDಯಿಂದ ಈ ಸೈಟ್ ನಮಗೆ ಕೊಡಿಸಿ, ಇದಕ್ಕೆ ರಿಜಿಸ್ಟ್ರೇಷನ್ಗೂ ಕೂಡ ಈ ಸೈಟಿಗೆ ನಾವು ಒಂದು ಪೈಸಾ ಖರ್ಚು ಮಾಡಿಲ್ಲ, ಎಲ್ಲ ಅವರೇ ಮಾಡಿಸಿ ಸೈಟ್ ಕೊಟ್ಟರು. ಅದ್ರ ಕಾರಣಾಂತರಗಳಿಂದ 2012ರಲ್ಲಿ ನಾವು ಇದನ್ನು ತೊಗೊಂಡ್ರು ಕೂಡ ಹಣದ ಕೊರತೆ, ಇದೆಲ್ಲ ಬೇರೆ ಕಾರಣಗಳಿಂದ ಇದು ಚಾಲನೆಗೆ ಬಂದಿರಲಿಲ್ಲ. ಅದು ಮಧ್ಯದಲ್ಲಿ ಕೋವಿಡ್ ಬಂತು, ಹೀಗೆಲ್ಲ ಆಗಿ ಒಂದು 2 ವರ್ಷದ ಹಿಂದೆ ಅಷ್ಟೇ ನಾವು ಪ್ರಾರಂಭ ಮಾಡಿದೆವು. ಈ ಹೆಂಗಾಗುತ್ತೋ ನೋಡೋಣ, ಅಟ್ಲೀಸ್ಟ್ ಬೇಸ್ಮೆಂಟ್ ಏರಿಯಾ ಮಾಡೋಣ ಅಂಥೇಳಿ ಆ ಬೇಸ್ಮೆಂಟ್ ಮಾಡಿ ಪ್ರಾರಂಭ ಮಾಡಿದೆವು. ಅದರ ಮಧ್ಯದಲ್ಲಿ ಡಾಕ್ಟರ್ ವಸಂತರಾವ್ ಅವರು ಆನ್ಲೈನ್ನಲ್ಲಿ ನಮ್ಮ ಡೊನೇಷನ್ ಅಪೀಲ್ ಅದು ಎಲ್ಲ ನೋಡಿ ಅವರು ಮುಂದೆ ಬಂದರು. ಅನೇಕ ಸಲ ನಮ್ಮ ಶಾಲೆಗೆ ಒಂದು ಸಲ ಅವರು ವಿಸಿಟ್ ಮಾಡಿ ನೋಡಿದರು ಪರ್ಸ್ನಲಿ, ಇದು ನಿಜವಾಗಿ ನಡೀತಾ ಇದೆಯಲ್ಲ ಇಲ್ಲ ಅಂಥೇಳಿ.
ನೋಡಿದ ಮೇಲೆ ಅವರಿಗೆ ಸಂಪೂರ್ಣ ತೃಪ್ತಿ ಆಯಿತು. ಅವರಿಬ್ಬರು ದಂಪತಿಗಳು ಡಾಕ್ಟರ್ ಶಶಿಕಲಾ ಮ್ಯಾಮ್ ಮತ್ತು ವಸಂತರಾವ್ ಸರ್ ಇಬ್ಬರು ಅವ್ರದ್ದು ಡೊನೇಟೆಡ್ 1 crore rupees. ಇದು ಇನ್ಸ್ಟಿಟ್ಯೂಷನ್ ಡೊನೇಷನ್ ಅಲ್ಲ, ಇಂಡಿವಿಜುವಲ್ ಡೊನೇಷನ್. ಅದಾದ ನಂತರ ಮತ್ತೆ ನಾವು ಈ ಡೊನೇಟ್ ಕಾರ್ಡ್ನವರು ಈ ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕ್ಯಾಂಪೇನ್ ನಡೆಸಿದರು, ಗಿವ್ ಇಂಡಿಯಾದವರು ನಡೆಸಿದರು, ಟ್ರೂ ಅಪ್ ಫೌಂಡೇಶನ್ ಅವರು ನಡೆಸಿದರು. ಹೀಗೆ ಬೇರೆ ಬೇರೆ ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈ ಒಂದು ನಮ್ಮ ಕ್ಯಾಂಪೇನ್ ನಡೀತು. ಅದರ ಪರಿಣಾಮವಾಗಿ ಸಾಕಷ್ಟು ಹಣನೂ ಬಂತು ನಮಗೆ. ಮತ್ತು LIC ಅವರಿಗೆ ಮೊದಲು 2 ಸಲ ಅಪ್ಲೈ ಮಾಡಿದ್ದೆವು ನಾವು, ಬಟ್ 2 ಸಲನೂ ಅದು ಸಕ್ಸಸ್ ಆಗಿರಲಿಲ್ಲ. ಈಗ ಮತ್ತೊಂದು ಸಲ ಅಪ್ಲೈ ಮಾಡಿದಾಗ ಅವರು ಕೂಡ 25 ಲಕ್ಷ ರೂಪಾಯಿ ಬೆಳಿಗ್ಗೆ ಡೊನೇಟ್ ಮಾಡಿದರು. ಹೀಗೆ ಎಲ್ಲ ಆಗಿ ಹೆಚ್ಚು ಕಡಿಮೆ ನಮಗೆ 2,70,80,00,000 ಏನೋ ಬಂತು. ಮತ್ತು ಅದರಲ್ಲಿ ಸಣ್ಣ ಸಣ್ಣ ಡೋನರ್ಸ್ ಹೂ ಡೊನೇಟೆಡ್ 1,000, 2,000, 4,000, 20,000 ಲೈಕ್ ದಟ್ ಅವರೆಲ್ಲರಿಗೂ ಅವ್ರದ್ದೆಲ್ಲ ಡೊನೇಷನ್ ಆಗಿ ಇವತ್ತು ಈ ಭವ್ಯವಾದ ಕಟ್ಟಡ ಎದುರು ನಿಂತ್ಕೊಂಡಿದೆ. ನಾನು ಕನಸಲ್ಲೂ ನೆನೆಸಿರಲಿಲ್ಲ ನಾವು ಈ ಬಿಲ್ಡಿಂಗ್ ಕಟ್ತೇವೆ ಅಂಥೇಳಿ. ಇವತ್ತು ಕೂಡ ಭಾಳ ಜನ ಹೇಳ್ತಾರೆ, ಇಲ್ಲರಿ ಕಂಡಿದ್ದವರಿಗೆ ಕಟ್ಟಿಸೋಕ್ಕಾಗಲ್ಲ, ನೀವು ಹೆಂಗೆ ಮಾಡಿದ್ರಿ ಅಂಥೇಳಿ. ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಶ್ರೀಮತಿಯವರು ಶೋಭಾರಾಣಿಯವರು. ನಾವು ಯಾವ ಇಂಜಿನಿಯರಿಗೂ ಅಪಾಯಿಂಟ್ ಮಾಡ್ಕೊಂಡಿಲ್ಲ, ಅವರೇ ಇಂಜಿನಿಯರ್. ಬರೀ ಒಂದು ಸ್ಕೆಚ್ ಹಾಕ್ಸಿದೆ ಮ್ಯಾಪು. ಆ ಮ್ಯಾಪ್ ಹಾಕಿದ ಮೇಲೆ ಆ ಮ್ಯಾಪ್ನು ಕೂಡ ಅವರಿಗೆ ಕೆಲವೊಂದು ಕಡೆ ಸರಿ ಕಾಣಿಸಲಿಲ್ಲ. ಶಿ ಮೇಡ್ ಲಾಟ್ ಆಫ್ ಚೇಂಜಸ್. ಅದನ್ನೆಲ್ಲ ಚೇಂಜ್ ಮಾಡಿ ಯಾವ ಥರ ಡೈನಿಂಗ್ ಹಾಲ್ ಇರಬೇಕು, ಮಕ್ಕಳು ಫಸ್ಟ್ ಫ್ಲೋರಲ್ಲಿ ಇದ್ದರೂ ಕೂಡ ಅವರು ಕೆಳಗೆ ಬೀಳಬಾರ್ದು, ಅದಕ್ಕೆಲ್ಲ ಎಲ್ಲೆಲ್ಲಿ ಏನೇನು ಸೇಫ್ಟಿ ಮೆಜರ್ಸ್ ತೊಗೋಬೇಕು ಅದನ್ನೆಲ್ಲ ಮಾಡಿ ನಮ್ಮ ಕೆಲಸ ಮಾಡೋ ನಮ್ಮ ಯಾರು ಲೇಬರ್ ಕಾಂಟ್ರಾಕ್ಟರ್ ಗಿರಿಯಪ್ಪ ಅವ್ರಿಗೆ ಹೇಳ್ತಾ ಹೋಗೋದು, ಇವ್ರು ಏನು ಹೇಳ್ತಾರೋ ಅವ್ರನ್ನ ಅದನ್ನು ಪಾಲಿಸ್ತಾ ಹೋಗೋದು. ಹಾಗಾಗಿ ಅದರಲ್ಲಿ ನಮ್ಮ ಪ್ರಸಾದ್ ಅಂತಕ್ಕಂಥ ಹುಡುಗ ಎದುರು ನಿಂತು ಎಲ್ಲ ಅವನು ಭಾಳ ಕೆಲಸ ಮಾಡ್ದ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಕೂಡ ಕೆಲವರು ದಾನ ಧರ್ಮ ಮಾಡಿದರೆ, ಇನ್ನೂ ಕೆಲವರು ದೇವರಿಗೆ ಹರಕೆ ಹೊತ್ತು ಮುಡುಪು ಕಟ್ಟಿಟ್ಟು ಪೂಜೆ ಮಾಡಿ, ಬೇರೆ ಬೇರೆ ದೇವರುಗಳಿಗೆ ಪೂಜೆ ಮಾಡಿ, ಇವರಿಗೆ ಈ ಶಾಲೆ ಕಟ್ಟಡ ಇದು ಕಟ್ಟೋದು ಸಕ್ಸಸ್ ಆಗಲಿ ಅಂಥೇಳಿ ಹರಕೆ ಹೊತ್ತಿರ್ತಕ್ಕಂಥವರು ಕೂಡ ಈ ಸಭೆಯಲ್ಲಿದ್ದಾರೆ. ಅಂಥವರಿಗೂ ಕೂಡ ಅವರು ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಯಾಕಂದರೆ ಧನ ಬಲನೂ ಇರಬೇಕು, ದೇವರ ಬಲನೂ ಇರಬೇಕು. ಎರಡೂ ಸಂಯೋಜನೆ ಆದಾಗ ಮಾತ್ರ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ. ಹೀಗೆ 18 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಈ ಶಾಲೆ ಈಗ ಒಂದು ಭವ್ಯ ಕಟ್ಟಡವಾಗಿ ನಿರ್ಮಾಣ ಆಗಿದೆ. ಇಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣ ಕೊಡೋದರ ಜೊತೆಗೆ ನಾವು ಕೆಲವೊಂದು ವೊಕೇಶ್ನಲ್ ಕೋರ್ಸ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ. ನಾವು ಪೇಪರ್ ಪ್ಲೇಟ್ ಪ್ರೊಡಕ್ಷನ್ಗೋಸ್ಕರ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೀವಿ MSMEಯಲ್ಲಿ. ದೋಸ್ ಹು ಕೆನಾಟ್ ಪರ್ಸ್ಯೂ ಹೈಯರ್ ಎಜುಕೇಷನ್ ಅವರಿಗೆ ವಿ ವಾಂಟ್ ಟು ಗಿವ್ ದಮ್ ಟ್ರೈನಿಂಗ್, ವೊಕೇಶ್ನಲ್ ಟ್ರೈನಿಂಗ್. ಅವರಿಗೆ ಮಾರ್ಕೆಟಿಂಗ್ ಕೂಡ ಮಾಡುವ ಜವಾಬ್ದಾರಿಯನ್ನು ಕೂಡ ನಾವೇ ತಗೊಂಡು ಅವರಿಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟು, ಇಲ್ಲೇ ಅವರಿಗೆ ಊಟ ಕೊಟ್ಟು ಎಲ್ಲ ಕೊಟ್ಟು ಆ ಬಂದ ಹಣ ಅದರಲ್ಲಿ ಅವ್ರಿಗೇನು ಸಲ್ಲಬೇಕು ಹಣವನ್ನು ಕೊಟ್ಟು, ನಾಟ್ ಓನ್ಲಿ ಪೇಪರ್ ಪ್ಲೇಟ್ ಮೇಕಿಂಗ್, ಬೇರೆ ಬೇರೆ ಇದರಲ್ಲಿ ಟ್ರೇಡ್ಸ್ನಲ್ಲಿಯೂ ಕೂಡ ಅವರಿಗೆ ಟ್ರೈನಿಂಗ್ ಕೊಡಬೇಕಂತ ಮಾಡಿದ್ದೀವಿ. ಅದೇ ರೀತಿ ಮತ್ತು ಇಲ್ಲಿ ಕಾಲೇಜ್ ಹೋಗೋ ಹುಡುಗಿಯರಿಗೆ ಭಾಳ ಕಷ್ಟ. ಇಲ್ಲಿ ನೋಡ್ರಿ, ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ 60-70 ಹುಡುಗಿಯರು ಇವತ್ತು ಬೆಂಗಳೂರು, ಮೈಸೂರು, ರಾಣೆಬೆನ್ನೂರಲ್ಲಿ ಹೋಗಿ ಕಲಿತಾ ಇದ್ದಾರೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ರೆಸಿಡೆನ್ಷಿಯಲ್ ಫೆಸಿಲಿಟಿ ಹಿಯರ್. ಬ್ಲೈಂಡ್ಗೋಸ್ಕರ ಸಪ್ರೇಟ್ ಕಾಲೇಜ್ ಇರಲ್ಲ. ಅದಕ್ಕೆ ನಾವು ರೆಸಿಡೆನ್ಷಿಯಲ್ ಫೆಸಿಲಿಟಿ ಅವ್ರಿಗೆ ಕೊಟ್ಟು ಇಲ್ಲಿಂದ ಒಂದು ವ್ಯಾನ್ ಇಟ್ಕೊಂಡು ನಾವು ಅವರಿಗೆ ಕಾಲೇಜ್ಗಳಿಗೆ ಕಳಿಸಿದರೆ ಅವರು ಮುಂದಿನ ಹೈಯರ್ ಎಜುಕೇಷನ್ ಇಲ್ಲಿಯೇ ಪರ್ಸ್ಯೂ ಮಾಡ್ಬೋದು. ಭಾಳಷ್ಟು ಪೇರೆಂಟ್ಸ್ ಅದು ಪ್ರೆಷರ್ ಇದೆ, ನೀವು ಇಲ್ಲೇ ಅವ್ರಿಗೆ ಒಂದು ಹಾಸ್ಟೆಲ್ ಮಾಡಿಕೊಡ್ರಿ ಅಂಥೇಳಿ. ಅದಕ್ಕೂ ಕೂಡ ಇನ್ನೂ ಒಂದು ಪೋರ್ಷನ್ ನಮ್ಮ ಬಿಲ್ಡಿಂಗ್ ಕಟ್ಟಬೇಕಾಗಿದೆ. ಅದನ್ನು ಕಟ್ಟಿದ್ರೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ನಾವು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡೋವರಿಗೂ ಕೂಡ ಒಂದು ಹಾಸ್ಟೆಲ್ ಫೆಸಿಲಿಟಿ ಮಾಡಿ ಕೊಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಕಂಪ್ಯೂಟರ್ ಬಗ್ಗೆ ಕೇಳ್ತಾ ಇದ್ದರು, ಕಂಪ್ಯೂಟರ್ ಟ್ರೈನಿಂಗು. ನಮ್ಮಲ್ಲಿ ಈಗ ಆಲ್ರೆಡಿ 20 ಕಂಪ್ಯೂಟರ್ಗಳು ನಮ್ಮ ಹತ್ರ ಇದ್ದಾವೆ. 20 ಕಂಪ್ಯೂಟರ್ಗಳು ನಮ್ಮಲ್ಲಿ ಆಲ್ರೆಡಿ ಇದ್ದಾವೆ. ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರ್ ಕೂಡ ನಾನೇ ಸ್ವತಃ ಕಂಪ್ಯೂಟರ್ ಹೌ ಟು ಟೀಚ್ ಕಂಪ್ಯೂಟರ್ ಟು ಬ್ಲೈಂಡ್ ಅನ್ನೋ ಟ್ರೈನಿಂಗ್ ನಾನು ಮಾಡಿದ್ದೇನೆ. ಅದೇ ಅವರಿಗೆ ಈ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ನಾವು ಕೊಡಬೇಕು ಅಂಥೇಳಿ ಇಲ್ಲಿ ನಾವು ಇಚ್ಛೆಪಟ್ಟಿದ್ದೇವೆ. ಅಲಾಂಗ್ ವಿತ್ ರೆಸಿಡೆನ್ಷಿಯಲ್ ಫೆಸಿಲಿಟಿ ಬಂದು ಹೋಗೋದು ಕಷ್ಟ ಆಗ್ತದೆ ಬ್ಲೈಂಡ್ ಇದ್ದವ್ರಿಗೆ.
we have to provide them residential facility also. In due course of time, ಮೇಡಮ್ ಅವರ ಸಹಾಯ ಅದೆಲ್ಲ ನಮಗೆ ಖಂಡಿತವಾಗಿ ಸಿಗ್ತದೆ. ಅವರ ಸಹಾಯದಿಂದ ನಾವು ಇದನ್ನು ಮಾಡ್ಬೋದು. ಮೇಡಮ್ ಅವರಾಗಿರ್ಬೋದು, ಡಾಕ್ಟರ್ ವಿಶಾಲ್ ಆಗಿರ್ಬೋದು, ಯಶವಂತ್ ಗುರ್ಕರ್ ಅವರಾಗಿರ್ಬೋದು, ಇಬ್ಬರು ಮೂರು ಜನ ನಮಗೆ ಭಾಳ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಮೇಡಮ್ ಅವ್ರ ಹತ್ರ ನಾನು ಹೋದಾಗ ಇನ್ನೊಂದು ಕೆಲವೊಂದು ಸಿಮೆಂಟ್ ಫ್ಯಾಕ್ಟ್ರಿ ಅವ್ರದ್ದು ಬಂದಿಲ್ಲ ಮೇಡಮ್ ದುಡ್ಡು, ಗುರ್ಕರ್ ಅವ್ರು ಬರೆದಿದ್ರು, ಆದರೂ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ಅದನ್ನು ಪರಿಶೀಲನೆ ಮಾಡೋಣ ಅಂತೇಳಿ ಮತ್ತು ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಸಲ ರಿಮೈಂಡರ್ ಹಾಕಿಸ್ತೀನಿ ಮೇಡಮ್ ಅವ್ರ ಕಡೆಯಿಂದ. ಮತ್ತು ಡೈರೆಕ್ಟ್ ಅವರಿಗೆ ಮಾತನಾಡ್ಲಿಕ್ಕೆ ಹಚ್ತೀನಿ, ಸಿಮೆಂಟ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಅವರು ಇನ್ನೊಂದಿಷ್ಟು ಹಣ ನಮಗೆ ಬಂದರೆ ಇನ್ನೊಂದು ಪೋರ್ಷನ್ನು ನಾವು ಕಟ್ಬೋದು. ನಾವು ಸಾಕಷ್ಟು ಫೆಸಿಲಿಟೀಸಲ್ಲಿ ಬ್ಲೈಂಡಿಗೆ ಕೊಡ್ಬೋದು ಅಂತ ಉದ್ದೇಶ ಇದೆ. ನಾನು ಬಯಸ್ತೇನೆ ಏನಂದರೆ ಮೇಡಮ್ ಅವರು ಕನಿಷ್ಠ ಪಕ್ಷ 5 ವರ್ಷ ಆದರೂ ಇಲ್ಲೇ ಜಿಲ್ಲಾಧಿಕಾರಿಗಳಾಗಿದ್ದರೆ ನಮ್ದೆಲ್ಲ ಆಸೆಗಳು ಈಡೇರ್ತವೆ. ಯಾಕಂದರೆ ಅವರು ಈ ಬ್ಲೈಂಡು ಅಂಗವಿಕಲರಿಗೆ ಇರೋ ಒಂಥರ ಮಾತೃವಾತ್ಸಲ್ಯ ಇದೆ ಅವರಲ್ಲಿ, ತಾಯಿಯಂತೆ ಮಾತೃವಾತ್ಸಲ್ಯ ಅವರಲ್ಲಿದೆ. ಸೊ ಅವರು ಇನ್ನೊಂದು 4-5 ವರ್ಷ ಇಲ್ಲದ್ರೆ ಖಂಡಿತವಾಗಿಯೂ ಕೂಡ ಇದು ನಾಟ್ ಓನ್ಲಿ ಬ್ಲೈಂಡ್, ಅದರ್ ಹ್ಯಾಂಡಿಕ್ಯಾಪ್ಸ್ ಏನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸಾಕಷ್ಟು ಅದರಿಂದ ಬೆನಿಫಿಟ್ನೂ ಕೂಡ ಆಗುತ್ತೆ. ಮತ್ತೊಂದು ಡಿಸ್ಟಿಕ್ ಕಮಿಟಿನೂ ಕೂಡ ಇದೆ. ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್ ಈಸ್ ದ ಸೆಕ್ರೆಟ್ರಿ, ನಾನು ಕೂಡ ಮೆಂಬರ್ ಆಗಿದ್ದೀನಿ. ಭಾಳ ದಿವಸ ಆಯಿತು ಮೀಟಿಂಗ್ ಆಗಿಲ್ಲ ಅದರದ್ದು. ಎಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರಿಗೆ ಕರೆದು ಮೀಟಿಂಗ್ ಮಾಡಿ ಅವ್ರವ್ರ ಇನ್ಸ್ಟಿಟ್ಯೂಷನ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಅವ್ರು ತಿಳ್ಕೊಂಡು ಆ ಪ್ರಕಾರ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದಾಗುತ್ತೆ. ನಿಜವಾಗಲೂ ಕೂಡ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ ನಮಗೆ ಈ ಕಟ್ಟಡ ಉದ್ಘಾಟನೆ ಆಗ್ತಾ ಇರೋದು. ಮೇಡಮ್ ಅವರಿಗೆ ಇವತ್ತು ಅವರು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಮಾತಾಡಬೇಕು ಅನ್ನೋದು ಇಚ್ಛೆ ಅವ್ರದ್ದು. ಆಮೇಲೆ ನಮ್ಮ ಸರ್ಕಾರಿ ಅಂಧ ಮಕ್ಕಳ ಶಾಲೆ ಕೂಡ ಬಿಲ್ಡಿಂಗ್ ಸಂಪೂರ್ಣವಾಗಿ ಶಿಥಿಲ ಆಗಿದೆ. ಆ ಬಿಲ್ಡಿಂಗಿಗೂ ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಅದಕ್ಕೂ ಕೂಡ ಧನ ಸಹಾಯವನ್ನು ಮಾಡುವಂತೆ ಮಾಡಿದ್ದಾರೆ. ಮೋಸ್ಟ್ಲಿ ಅದಕ್ಕೂ ಕೂಡ ಫೈನಾನ್ಷಿಯಲ್ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿದೆ ಅನ್ಕೋತೀನಿ. ಅದನ್ನು ಕೂಡ ಗೌರ್ಮೆಂಟ್ ಬ್ಲೈಂಡ್ ಸ್ಕೂಲಿಗೂ ಕೂಡ ಅವರು ಸಾಕಷ್ಟು ಹೆಲ್ಪನ್ನು ಮಾಡ್ತಾಯಿದ್ದಾರೆ. ಹೀಗೆ ಎಲ್ಲ ರೀತಿಯಿಂದಲೂ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ ಅವರಿಂದ. ಮತ್ತೊಂದು ಸಲ ನಮ್ಮ ಮೇಡಮ್ ಅವರಿಗೂ, ದಾಸ್ ಸೂರ್ಯವಂಶಿರಿಗೂ ಮತ್ತು ನಮ್ಮ ಇನ್ನು LIC ಅವರಿಗೂ ಎಲ್ಲರೂ ಕೂಡ ನಮಗೆ ನಮ್ಮ ಜೊತೆ ದೇ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಅಸ್. ಇನ್ನೊಬ್ಬರು ಡಾಕ್ಟರ್ ಶರಣಪ್ಪ ಕಿಂಗಿ ಅವ್ರು ಬರಬೇಕಾಗಿತ್ತು, ಮೋಸ್ಟ್ಲಿ ಬಂದಿಲ್ಲ ಅಂತ ಕಾಣುತ್ತವರು, ಅವರು ಕೂಡ ಧನ ಸಹಾಯ ಮಾಡಿದರು. ಹೀಗೆ ಭಾಳಷ್ಟು ಎಲ್ಲರ ಸಹಾಯದಿಂದ ಮತ್ತು ದೇವರ ಆಶೀರ್ವಾದದಿಂದ ನಮ್ಮ ಈ ಕೆಲಸ ಇವತ್ತಾಗಿದೆ. ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಏನು ಬೇರೆ ಬೇರೆ ಕಡೆ ಓದ್ತಾ ಇದ್ದ ಮಕ್ಕಳು ಇವತ್ತು ನಮ್ಮ ಶಾಲೆ ಮೇಲೆ ಅಭಿಮಾನ ಇಟ್ಟುಕೊಂಡು ಅವ್ರು ಬಂದು ನಮಗೂ ಕೂಡ ಇವತ್ತು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಲ್ಲ ಟೀಚರ್ಸು ಈ ಕಾರ್ಯಕ್ರಮಕ್ಕಾಗಿ ಸುಮಾರು 15-20 ದಿವಸದಿಂದ ಶ್ರಮಿಸ್ತಾ ಇದ್ದಾರೆ. ಬೆಳಗ್ಗೆ ಬಂದು ಸಾಯಂಕಾಲದವರೆಗೆ ಇಲ್ಲೇದ್ದು ಅವರು ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಂದು ಸಲ ನಾನು ವಂದಿಸಿ ಇನ್ನೊಂದು ಹೇಳಬೇಕು, ನಮ್ಮ LICಯಿಂದ ನಮಗೆ ಹಣ ಬರಬೇಕಾದ್ರೆ ನಮ್ಮ ಸೆಕ್ರೆಟರಿ ಆದ ಧನರಾಜ್ ಅವರು ಭಾಳ ಕಾರಣ. ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದರು LICಯಲ್ಲಿ. ಅವರೇ ಅದಕ್ಕೆ ನನಗೆ ಪುಷ್ ಮಾಡಿ ಇಲ್ಲ ಸರ್ ಬರೀರಿ ಅಂತೇಳಿ ಅವರೇ ಅದನ್ನು ಪುಷ್ ಮಾಡಿ ಅವರ ಮುಖಾಂತರ ನಾವು LICಗೆ ಮಾಡ್ತಾ ಹೋದ್ವಿ. ಧನರಾಜ್ ಅವರು ಕೂಡ ಈ ಕಟ್ಟಡ ನಿರ್ಮಾಣದಲ್ಲಿ ಭಾಳ ದೊಡ್ಡ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅಂಥೇಳಿ ಧನರಾಜ್ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ಮಹಾದಾನಿಗಳಿಗೂ ಕೂಡ ಧನ್ಯವಾದಗಳು, ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಥ್ಯಾಂಕ್ಸ್. ಈಗ ಬಿ ಫೌಜಿಯಾ ತರ್ನಂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ದಂಡಾಧಿಕಾರಿಗಳು ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅಂಧ ಬಾಲಕಿಯರ ವಸತಿಯ ಶಾಲೆ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೆದಿದೆ. ಇಲ್ಲಿ ಭಾಗವಹಿಸ್ತಾ ಇರೋರು ಎಲ್ಲರೂ ನಮ್ಮ ದಾಸ್ ಸೂರ್ಯವಂಶಿನವರು, ರಾಜ್ಯ ಆಯುಕ್ತರು, ಜೊತೆಗೆ ಡೋನರ್ಸ್ ವತಿಯಿಂದ ಬಂದಿರೋರು ಮತ್ತು ವಿಶೇಷವಾಗಿ 1 ಕೋಟಿ ಅನುದಾನ ಕೊಟ್ಟಿರೋದು ವಸಂತರಾವ್ ಅವರೇ ಮತ್ತು ಶಶಿಕಲಾನವರೇ ಮತ್ತು ಈ ಒಂದು
ಈ ಕಾರ್ಯ ಆಗ್ತಾ ಇರೋದು ಅದಕ್ಕೆ ರೂವಾರಿ ಆಗಿರೋರು ಶೋಭಾರಾಣಿ ಅಗರ್ವಾಲ್ ಅವರೇ ಮತ್ತು ನಮ್ಮ ದತ್ತು ಅಗರ್ವಾಲ್ ಜಿ ಅವರೇ, ಮತ್ತು ಇಲ್ಲಿ ಬಂದಿರೋರು ಎಲ್ಲ ಸ್ಟೇಜ್ ಮೇಲೆ ಇರೋರು ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿ ಇರೋದು ವಿಶೇಷವಾಗಿ ಈ ಶಾಲೆಯ ಮಕ್ಕಳೇ ಮತ್ತು ಅವ್ರ ಜೊತೆ ಬಂದಿರೋದು ಹಳೆ ಮಕ್ಕಳುಗಳು ಮತ್ತು ಅವ್ರದ್ದು ಪೋಷಕರು ಎಲ್ಲರೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೆ ನಾವು ವೈಯಕ್ತಿಕವಾಗಿ ನಮಸ್ಕಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮಗೆ ಗೊತ್ತಿರೋ ಹಾಗೆ ಈ ರೀತಿ ಆ್ಯಕ್ಚುಲಿ ನಾವು ನೋಡ್ತೀವಿ ಅಂದರೆ ಇದು ಒಂದು ಪ್ರೈವೇಟ್ ಶಾಲೆ, ಕರೆಕ್ಟ್. ಯಾರೋ ಇಬ್ಬರದು ಬಹಳ ಶ್ರಮದಿಂದ ಇದು ಆಗಿ ಪ್ರತಿ ವರ್ಷ 100 ಹೆಣ್ಮಕ್ಳಿಗೆ ಒಂದೊಳ್ಳೆ ಶಿಕ್ಷಣ ಸಿಗೋ ರೀತಿ, ಒಂದೊಳ್ಳೆ ವಾತಾವರಣ ಸಿಗೋ ರೀತಿ ಅವ್ರು ಮಾಡಿ 2007ರಿಂದನೇ ಮಾಡ್ತಾ ಬರ್ತಾ ಇರೋದು ಒಂದು ಒಳ್ಳೆ ಕಾರ್ಯ. ಹಾಗಾಗಿ ದತ್ತು ಅಗರ್ವಾಲ್ ಜಿ ಅವರು ಬಹಳ ಒಂದು ಹೆಮ್ಮೆಯಿಂದ ಅವರು ಹೇಳ್ತಾ ಇಲ್ಲ, ಅವ್ರು ಬಹಳ ಒಂದು ಸಹಾನುಭೂತಿಯಿಂದ ಮತ್ತು ಬಹಳ ಒಂದು ಸಿಂಪತಿಯಿಂದ ಹೇಳ್ತಾ ಇರೋದು ಮತ್ತು ಅವ್ರು ಮಾಡ್ತಾ ಇರೋದು ಕಾರ್ಯ ಬಹಳ ಮಹಾನ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ನಾಟ್ ಈಸಿ. ನಮ್ಮದು ಇಡೀ ಜೀವನ ಒಂದು ಶಿಕ್ಷಣಕ ಸಂಸ್ಥೆಗೋಸ್ಕರ ಅಲ್ವಾ, ಮತ್ತು 100 ಹೆಣ್ಮಕ್ಳಿಗೋಸ್ಕರ ಪ್ರತಿ ವರ್ಷ ದುಡಿಯೋದು, ಅವ್ರ ಜೀವನ ಒಳ್ಳೆಯದಾಗಲಿ ಮತ್ತು ಅವ್ರಿಗೆ ಶಿಕ್ಷಣ ಸಿಗಲಿ, ಅವ್ರಿಗಲ್ಲಿ ಕಾರ್ಯಶೀಲತೆ ಇರಲಿ ಮತ್ತು ಮುಂದೆ ಹೋಗ್ತಾ ಸ್ಕಿಲ್ಲಿಂಗ್ ಆಗಲಿ, ಓದೋದು ಎಲ್ಲ ಗೊತ್ತಿದೆ ಅಂದರೆ ಸಾಕಷ್ಟು ಅವ್ರ ಕಾರ್ಯ ಮಾಡಬಹುದು, ಇಂಡಿಪೆಂಡೆಂಟ್ ಆಗಬಹುದು, ಅವ್ರಿಗೆ ಸ್ವಾವಲಂಬನೆ ಏನಂತ ಹೇಳ್ಕೊಡ್ತಾ ಇರೋದು ನಿಜವಾಗ್ಲೂ ದಿಸ್ ಕೆನಾಟ್ ಬಿ ಕ್ವಾಂಟಿಫೈಡ್, this cannot be monetized. It is an absolutely wonderful gesture that this couple has been doing for multiple years now. ಅವರಿಬ್ಬರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವ್ರು ಬಹಳ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಆದರೂ ನಾನು ವಿಶೇಷವಾಗಿ ಅವರಿಬ್ಬರದು ಸೇವೆಗಳು ಮತ್ತು ಅವ್ರದ್ದು ಏನಿದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಬಹಳ ಶ್ಲಾಘನೀಯ ಅಂತ ಹೇಳೋಕ್ಕೆ ಮತ್ತು ಅವ್ರ ಮಹಾನ್ ಕಾರ್ಯಕ್ಕೆ ನಿಜವಾಗ್ಲೂ ನಂದು 100% ಸಹಕಾರ ಇರುತ್ತೆ. ಯಾವಾಗಲೂ ಇಲ್ಲಿ ಇರೋವರೆಗೆ ಮಾತ್ರ ಅಲ್ಲ, ಬೇರೆ ಕಡೆ ಹೋದಾಗ ಅಂತಲೂ ಇದ್ದೇ ಇರುತ್ತೆ ಅಂತ ನಾನು ಒಂದು ವೈಯಕ್ತಿಕ ವಿಶ್ವಾಸ ಅವ್ರು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಗೌರ್ಮೆಂಟ್ ಸರ್ವಿಸಲ್ಲಿ ನಾವು ಭಾಳಷ್ಟು ಮಂದಿಗೆ ಭೇಟಿ ಆಗ್ತೀವಿ, ಭಾಳಷ್ಟು ಮಂದಿ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಜೀವನದಲ್ಲಿನೂ, ವೈಯಕ್ತಿಕ ಜೀವನದಲ್ಲಿನೂ. ಮತ್ತು ಕಲಬುರಗಿದಲ್ಲಿ ನಾನು ಜಿಲ್ಲಾಧಿಕಾರಿ ಬಂದು ಆದಮೇಲೆ ಒನ್ ಆಫ್ ದ ಫಸ್ಟ್ ಪರ್ಸನ್ಸ್ ಐ ಮೆಟ್ ವಾಸ್ ದತ್ತು ಅಗರ್ವಾಲ್ ಜಿ. ಅವ್ರು ಬಂದು ಈ ರೀತಿ ಡೊನೇಷನ್ಸ್ ಎಲ್ಲ ಆಗಬೇಕು, ಭಾಳಷ್ಟು ಕಡೆಯಿಂದ ಫಂಡ್ ಬೇಕಾಗಿರತ್ತೆ, ನಾವು ಈ ಫಂಡ್ ಬಳಕೆ ಮಾಡಿ ಒಂದು ಶಾಲೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಸಂಭವ ಆ ದಿವಸದಿಂದ, ಮತ್ತು ಅವರು ರೆಡ್ ಕ್ರಾಸಲ್ಲಿ ನಮ್ಮ ಮೆಂಬರ್ ಇದ್ದಾರೆ, ಆವಾಗಿಂದನೇ ನಾನು ನೋಡ್ತಾ ಬರ್ತಾ ಇದ್ದೀನಿ ಎಷ್ಟು ಹುಮ್ಮಸ್ಸಿಂದ ಅವ್ರ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಮ್ಟೈಮ್ಸ್ ಐ ಫೀಲ್ ದೇವರು ಡಿಸೇಬಲ್ಗೇನು ದೇವರನ್ನೇ ಮಾಡೋದು, ನಮ್ಮೆಲ್ಲರಿಗೇನು ದೇವರನ್ನೇ ಮಾಡೋದು, ಬಟ್ ಅವರಲ್ಲಿ ಇರೋದು ಉತ್ಸಾಹ, ಅವರಲ್ಲಿ ಇರೋದು ವಿಷನ್ ಏನಿದೆ, ನಮ್ಮೆಲ್ಲರಿಗೆ ಕಣ್ಣಿಗೆ ಕಾಣ್ತಾ ಇರಬಹುದು, ಆದರೂ ಅವರು ಒಂದು ಹೊಸ ಗುರಿ, ಒಂದು ಹೊಸ ವಿಷನ್ ಏನು ಯೋಚಿಸ್ತಾ ಇದ್ದಾರೆ ಅಲ್ಲ, ನಿಜವಾಗ್ಲೂ ಈಸ್ ವೆರಿ ಗಿಫ್ಟೆಡ್ ಆ್ಯಂಡ್ ವಿ ಆರ್ ವೆರಿ ಗಿಫ್ಟೆಡ್ ಟು ಹ್ಯಾವ್ ಬಿನ್ ಏಬಲ್ ಟು ಬಿ ಇನ್ ಟಚ್ ವಿತ್ ಹಿಮ್. ಅವ್ರ ಜೊತೆ ಕಾರ್ಯ ಮಾಡೋಕ್ಕೆ ನಮಗೇನು ಒಂದು ಭಾಗ್ಯ ಸಿಕ್ಕಿದೆ ಅಂತ ನಾವು ಬಹಳ ಖುಷಿ ಪಡಬೇಕು. ಅವರು ಬಹಳ ಡೌನ್ ಟು ಅರ್ತ್ ಇದ್ದಾರೆ ಮತ್ತು ಅವರು ಬಹಳ ಎಫರ್ಟ್ಸ್ ತಗೊಂಡು ವೈಯಕ್ತಿಕ ಅವ್ರ ಮನೆ ಕಟ್ಟೋ ರೀತಿ ಒಂದು ಈ ಶಾಲೆ ಕಟ್ಟಿಸಿದ್ದಾರೆ, ಬಹಳ ಕಷ್ಟಪಟ್ಟು ಮಾಡಿರೋದು ಕಾರ್ಯ ಇದು. ಹೌ ಮಚ್ ಎವರ್ ಐ ಸೇ ಅಬೌಟ್ ಇಟ್, ಇಟ್ಸ್ ವೆರಿ ಲೆಸ್ ಅಂತ ನನಗೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಇವರು 1 ಕೋಟಿ ಅನುದಾನ ಕೊಟ್ಟಿರೋದು ವಸಂತರಾವ್ ಅವರೇ ಮತ್ತು ಶಶಿಕಲಾ ಅವರು ಎಲ್ಲ ಅಬ್ರಾಡಲ್ಲಿ ಕೆಲಸ ಮಾಡಿ ಇಬ್ಬರು ಗೈನಕಾಲಜಿಸ್ಟ್ ಮತ್ತು ಆನೆಸ್ಥೀಶಿಯಾ ಮಾಡಿಸ್ತಾ ಇರೋದು. ಅವ್ರದ್ದು ಆದಾಯ ಏನೋ ಇರಬಹುದು, ಬಟ್ ದೊಡ್ಡ ಮನಸ್ಸು ಬಹಳ ಕಡಿಮೆ ಮಂದಿಗೆ ಇರುತ್ತೆ. ಆ ದೊಡ್ಡ ಮನಸ್ಸು ಮಾಡಿ ಈ ಶಾಲೆಗೋಸ್ಕರ ಅವರು ಕೊಡುಗೆ ಕೊಟ್ಟಿರೋದು ಮತ್ತು ಈ ಶಾಲೆ ಉದ್ಘಾಟನೆಯಲ್ಲಿ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ. ಅವ್ರಿಗೇನು ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾಸಿ ಸೂರ್ಯವಂಶಿ ಅವರು ಮಾತಾಡುವಾಗ ಹೇಳ್ತಾ ಇದ್ರು ಸರ್ಕಾರದಿಂದ ಏನೇನು ಸವಲತ್ತಿದೆ ಅಂತ. ಎಷ್ಟೋ ಸವಲತ್ತು ಇರಲಿ ಕಡಿಮೆನೆ. ಆ್ಯಕ್ಚುಲಿ ತಾವು ನೋಡ್ತೀರಾ ಅಂದರೆ ನಾವು ನಮ್ಮ ಗೌರ್ಮೆಂಟ್ ಬ್ಲೈಂಡ್ ಸ್ಕೂಲ್ ಇದೆ, ಒಂದು 60 ವರ್ಷ ಹಳೆ ಕಟ್ಟಡದಲ್ಲಿ ನಡೆಸ್ತಾ ಇದೆ. ಅಲ್ಲಿನೂ ನಾವು 3 ಕೋಟಿ ಅನುದಾನ ಇಟ್ಟು ಹೊಸದಾಗಿ ನಾವು ಬ್ಯಾಂಗ್ಳೂರಿಂದ ಆರ್ಕಿಟೆಕ್ಟ್ಸ್ಗೆ ಕರೆದು ಒಂದು ಮಾದರಿ ಅಂಗವಿಕಲರ ಸ್ನೇಹಿ ಬಿಲ್ಡಿಂಗ್ ಕಟ್ಟಡ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದೀವಿ. KKRDB ಮ್ಯಾಕ್ರೋ ಅನುದಾನ ಮತ್ತು ಸರ್ಕಾರದ ಡಿಸೆಬಿಲಿಟಿ ಅನುದಾನ ಎಲ್ಲ ಇಟ್ಟು ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರೋದು ಪ್ರತಿಯೊಂದು ಇಲಾಖೆದು ಅನುದಾನ 5%
ಕಡ್ಡಾಯವಾಗಿ ಅಂಗವಿಕಲರಿಗೋಸ್ಕರನೇ ಅವರ ಅಭಿವೃದ್ಧಿ ಕೆಲಸದಲ್ಲಿನೇ ಬಳಕೆ ಆಗಬೇಕು ಅಂತ ನಾವು ವಿಶೇಷವಾಗಿ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ದತ್ತು ಅವರು ಹೇಳ್ದಾಗೆ ನಾವು ಈಗಾಗಲೇ ಬಹಳಷ್ಟು ಗುಂಪುಗಳು ಜೊತೆ ಮೀಟಿಂಗ್ಗಳು ಮಾಡಿದ್ದೀವಿ. ಈಗ ಒಂದು ಪ್ರತ್ಯೇಕವಾಗಿ ಡಿಸ್ಟ್ರಿಕ್ಟ್ ಕಮಿಟಿ ಏನಿದೆ ಅದು ಒಂದು ಸಭೆ ಈ ತಿಂಗಳು ನಡೆಸಿ ಅವ್ರ ಕಡೆಯಿಂದ ಏನೇನು ಬೇಡಿಕೆ ಇದೆ ಕ್ರೋಢೀಕರಿಸಿ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ, ಪ್ರತಿ ಪುರಸಭೆಗೆ, ಪ್ರತಿ ನಗರಸಭೆಗೆ ಆ ಪಟ್ಟಿ ರಚನೆ ಮಾಡಿ ಕೊಡ್ತೀವಿ. ಅವರು ಡಿಮಾಂಡ್ ತಕ್ಕಂತಹ ಬೇಡಿಕೆ ಏನಿದೆ ಬೇಡಿಕೆ ತಕ್ಕಂತಹ ಅನುದಾನ ಮೀಸಲಾತಿ ಇಡಬೇಕು ಅಂತಲೂ ಕ್ಲಿಯರ್ ನಿರ್ದೇಶನವನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಕರೆದುವಾಗ ನಾನು ಸ್ಟೇಜ್ ಪ್ರೋಗ್ರಾಮ್ ಬೇಡ ಅಂತ ಹೇಳಿದೆ. ಯಾಕೆಂದರೆ ಸ್ಟೇಜಲ್ಲಿ ನಾವು ಮಾತಾಡ್ತೀವಿ, ಮಕ್ಕಳಲ್ಲಿ ನಾವು ಮಾತಾಡೋಕ್ಕೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೂ ಈ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಮಕ್ಕಳ ಜೊತೆ ಒಂದು ಸಂವಾದ ನಡೆಸೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕಡೆಯಿಂದ ಅವ್ರಿಗೆ ಏನು ಬೇರೆ ಸವಲತ್ತು ಬೇಕು ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ನಾನು ವಿಶೇಷವಾಗಿ ಹೇಳ್ತೀನಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ದ ವರ್ಕ್ ದಟ್ ಯು ಆರ್ ಆಲ್ ಡೂಯಿಂಗ್. ನಿಜವಾಗ್ಲೂ ಐ ವಾಂಟ್ ಟು ಟೆಲ್ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಒನ್. ಪ್ರಿನ್ಸಿಪಲ್ ಇರಬಹುದು, ಟೀಚರ್ಸ್ ಇರಬಹುದು, ಇಲ್ಲಿ ಇರೋದು ಶಾಲೆದು ಎಲ್ಲ ಟೀಚರ್ಸ್, ಸಪೋರ್ಟ್ ಸ್ಟಾಫ್ ಇರಬಹುದು, ಎಲ್ಲ ಡೋನರ್ಸ್ ಇರಬಹುದು. ಇನ್ಫ್ಯಾಕ್ಟ್ ಡಾಕ್ಟರ್ ವಿಶಾಲ್ ಬಗ್ಗೆ ಮತ್ತು ಯಶವಂತ್ ಗುರುಕರ್ಜಿ ಬಗ್ಗೆ ಅವರು ಈಗಾಗಲೇ ಅವ್ರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ದ ಪ್ರೀವಿಯಸ್ DC ಹ್ಯಾಸ್ ಆಲ್ಸೋ ಮೇಡ್ ಅ ಪರ್ಸನಲ್ ಕಾಂಟ್ರಿಬ್ಯೂಷನ್ ಟು ದ ಬ್ಲೈಂಡ್ ಸ್ಕೂಲ್. ಸೊ ನಾವು ಎಲ್ಲರೂ ಯಾವುದಾದ್ರೂ ಹುದ್ದೆಯಲ್ಲಿ ಇರಲಿ, ವಿ ವಿಲ್ ಬಿ ಪರ್ಸ್ನಲಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಹಿಸ್ ಇನಿಷಿಯೇಟಿವ್. ಯಾವ ರೀತಿ ನಾವು ಸಹಕಾರ ಮಾಡಬಹುದು, ಯಾವ ರೀತಿ ಸಹಯೋಗ ಮಾಡಬಹುದು, ಯಾವ ರೀತಿ ಅವರ ಎಫರ್ಟ್ಸಲ್ಲಿ ನಾವು ಪಾರ್ಟ್ನರ್ ಮಾಡಬಹುದು, ಬಹಳ ಖುಷಿಯಿಂದ ಮಾಡ್ತೀವಿ. ಮತ್ತು ಮಾತೃಶ್ರೀ ಅಂಬುಬಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಬ್ಲೈಂಡ್ ಸ್ಕೂಲ್ ಇವತ್ತು ಏನು ಉದ್ಘಾಟನೆ ಆಗಿದೆ, ಇದು ಒಂದು ಬಿಲ್ಡಿಂಗ್ ಎತ್ತರ ಮತ್ತು ಉದ್ದ ಜಾಸ್ತಿನೇ ಆಗ್ತಾ ಹೋಗಲಿ ಮತ್ತು ವರ್ಷಕ್ಕೆ ಅವರು 100ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಸಹಾಯ ಮಾಡ್ತಾನೆ ಹೋಗಲಿ. ಮತ್ತು ಈ ಒಂದು ಶಾಲೆದು ಕಾರ್ಯದಲ್ಲಿ ನಮ್ಮದು ಯಾವಾಗಲೂ ಸಹಕಾರ ಇರುತ್ತೆ, ಯಾವ ರೀತಿಯೂ ಹೆಲ್ಪ್ ಮಾಡಬೇಕು. ವಿ ಆರ್ ಆಲ್ವೇಸ್ ರೆಡಿ ಟು ಡೂ. ಎಸ್ಪೆಷಲಿ ಮಕ್ಕಳಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಖುಷಿ ಇದ್ದೀರಾ? ಹೊಸ ಶಾಲೆ ಆಗಿರೋದು ಕೇಳಿಸ್ತಾ ಇಲ್ಲ? ಎಸ್, ವಿ ಆರ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಆರ್ ಹ್ಯಾಪಿ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೆ. ಮತ್ತೊಮ್ಮೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಮತ್ತು ಇಲ್ಲಿ ಕರೆದು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಪ್ರತಿಯೊಬ್ಬರಿಗೆ ನಾವು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಶಶಿಕಲಾ ಮೇಡಮ್ ಮೈಸೂರು ಇವರು ಮಕ್ಕಳನ್ನು ಹಾಗೂ ಈ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವುದು ನನಗೆ ಹಾಗೂ ನನ್ನ ಪತಿಯವರಾದ ಡಾಕ್ಟರ್ ವಸಂತರಾವ್ ಅವರಿಗೆ ಅತ್ಯಂತ ಸಂತೋಷವಾಗಿದೆ. ಈ ಶಾಲೆಯೊಂದಿಗೆ ನಾವು ಅನೇಕ ವರ್ಷಗಳಿಂದ ಸಂಪರ್ಕವನ್ನು ಹೊಂದಿದ್ದೇವೆ. ಶ್ರೀ ದತ್ತು ಅಗರ್ವಾಲ್ ಅವರು ಅಂಧ ಮಕ್ಕಳ ಶಿಕ್ಷಣ ಮತ್ತು ತರಬೇತಿಗಾಗಿ ಸಾಕಷ್ಟು ಶ್ರಮ ಪಡುತ್ತಿದ್ದಾರೆ. ಇದರ ಫಲವಾಗಿ ಕಲಬುರಗಿಯಲ್ಲಿ ನಗರದಲ್ಲಿ 2007ನೇ ಇಸ್ವಿಯಲ್ಲಿ ಈ ಶಾಲೆಯು ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದೆ. ಈ ಶಾಲೆಯಿಂದ ಸುಮಾರು 70 ಅಂಧ ವಿದ್ಯಾರ್ಥಿನಿಯರು SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಸರ್ಕಾರದಿಂದ ಯಾವ ಸಹಾಯ ಇಲ್ಲದಿದ್ದರೂ ಸಹ ದಾನಿಗಳಿಂದ ಧನ ಸಹಾಯ ಪಡೆದು ಈ ಸುಂದರವಾದ ಕಟ್ಟಡವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಶ್ರೀ ದತ್ತು ಅಗರ್ವಾಲ್ ಹಾಗೂ ಅವರ ಶ್ರೀಮತಿಯವರಾದ ಶೋಭಾರಾಣಿ ಅಗರ್ವಾಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಈ ಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. CSR ಚೇತನ್ ಸರ್ ಅವರು ಅಲ್ಟ್ರಾಟೆಕ್ ಸಿಮೆಂಟ್ ಇವರು ಕೂಡ 1-2 ಮಾತುಗಳನ್ನ ರಚಿಸಿದ್ದಾರೆ. ಸರ್ ಅವರು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಇವತ್ತು ಮಾತುಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಏನು ನಾವು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ನಮ್ಮೆಲ್ಲರ ಒಂದು ತುಂಬ ಸಂತೋಷ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಶಾಲೆಯನ್ನು ಕಲಿಯೋದ್ರ ಜೊತೆಗೆ ಅವರ ಒಂದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಈ ಒಂದು ಶಾಲೆ
ಬಹುಮುಖ್ಯವಾದಂಥ ಪಾತ್ರ ವಹಿಸ್ತಾ ಇದೆ. ಇಲ್ಲಿ ಮುಖ್ಯವಾದಂಥದ್ದು ಏನಂತಂದರೆ ಶ್ರೀ ದತ್ತು ಅಗರ್ವಾಲ್ ಅವರು ಆವಾಗಲೇ ಅವ್ರು ಹೇಳಿದಂಗೆ 2007ರಲ್ಲಿ ಈ ಶಾಲೆ ಏನು ಪ್ರಾರಂಭವಾಗಿದೆ ಆವತ್ತಿನಿಂದ ಇಲ್ಲಿಯವರೆಗೂ ಸಾಕಷ್ಟು ಶ್ರಮವನ್ನು ವಹಿಸಿ ಎಲ್ಲರಿಗೂ ಏನಿರ್ತಂತಂದರೆ ನಾರ್ಮಲ್ಲಾಗಿ ಎಲ್ಲ ಶಾಲೆಯ ಮಕ್ಕಳು ಒಳ್ಳೊಳ್ಳೆ ಶಾಲೆಗೆ ಹೋಗಿಬಿಟ್ಟು ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಇರ್ತವೆ. ಎಲ್ಲ ರೀತಿಯಿಂದ ಅವರ ಪೇರೆಂಟ್ಸ್ ಕೂಡ ತುಂಬ ಖುಷಿಯಿಂದ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಬಟ್ ಏನಂತಂದರೆ ನಾವು ಅಂಧ ಮಕ್ಕಳನ್ನು ಶಾಲೆಗೆ ಕಳಿಸೋದ್ರಲ್ಲಿ ಭಾಳಷ್ಟು ಶಾಲೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಸಿಗೋದಿಲ್ಲ. ಸೊ ಇಲ್ಲಿ ದತ್ತು ಅಗರ್ವಾಲ್ ಅವರು ಈ ಒಂದು ಅಂಧ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಫೆಸಿಲಿಟಿ ಕೊಡಲಿಕ್ಕೆ ಸಾಕಷ್ಟು ಶ್ರಮವಹಿಸಿ ಇವತ್ತು ಅವರ ಒಂದು ಕನಸನ್ನು ನನಸು ಮಾಡಿಸಿಕೊಂಡಿದ್ದಾರೆ. ಆ ಒಂದು ನನಸು ಮಾಡಿಕೊಳ್ಳೋದ್ರಲ್ಲಿ ನಮ್ಮ ಈ ಒಂದು ಸರ್ಕಾರದವರಾಗಿರ್ಬೋದು ಅಥವಾ ಇಂಡಿವಿಜುವಲ್ ಡೋನರ್ ಆಗಿರ್ಬೋದು ಅಥವಾ ಬೇರೆ ಭಾಳಷ್ಟು ಜನ ಈ ಒಂದು ಶ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಅದಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಭಾಳಷ್ಟು ಪೇರೆಂಟ್ಸು ತಂದೆ ತಾಯಿಯರೆಲ್ಲ ಏನು ಮಾಡ್ತಾರೆ ಅಂದರೆ ಮಕ್ಕಳು ಆವಾಗಲೇ ಸರ್ ಭಾಳಷ್ಟು ಏನು ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಾರೆ, ಆಮೇಲೆ ಮೆಂಟಲಿ ಡಿಸೇಬಲ್ ಮಕ್ಕಳು ಅಂತ ಹೇಳ್ತಾರೆ, ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳು ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಪೇರೆಂಟ್ಸ್ ಆದವರು ಮಕ್ಕಳು ಅಂಧವಾಗಿ ಹುಟ್ಟರೆ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟರೆ ಸಾಕಷ್ಟು ತೊಂದರೆಗಳನ್ನು ಅಂದರೆ ಏನಪ್ಪ ಇಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಸಾಕಷ್ಟು ಜುಗುಪ್ಸೆಗೆ ಒಳಗೊಳ್ತಾರೆ. ಬಟ್ ಏನಂದರೆ ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಈ ಒಂದು ವಿಶೇಷ ಚೇತನ ಮಕ್ಕಳು ಏನಿರ್ತಾರೆ, ಏನು ಅಂಧ ಮಕ್ಕಳಾಗಿರ್ಬೋದು, ವಿಶೇಷ ಚೇತನ ಮಕ್ಕಳಾಗಿರ್ಬೋದು, ಅವರಲ್ಲಿ ಬೇರೆ ರೀತಿಯಾದಂಥ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದುವಂಥ ಬೇರೆ ಗುಣಗಳಿರ್ತವೆ. ನೀವು ನಾರ್ಮಲಿ ಬೇರೆ ಮಕ್ಕಳು ನೋಡ್ಬೋದು, ಬಟ್ ಈ ಮಕ್ಕಳು ನೋಡ್ಬೋದು ಜಾಸ್ತಿ ನಾರ್ಮಲ್ ಮಕ್ಕಳಿಗಿಂತ ಜಾಸ್ತಿ IQ ಇರುವಂಥದ್ದು, ಜಾಸ್ತಿ ಕ್ರಿಯೇಟಿವ್ ಆಗಿರುವಂಥದ್ದು ಸಾಕಷ್ಟು ವಿಶೇಷ ಗುಣಗಳಿರ್ತವೆ. ಸೊ ಅದನ್ನು ನಾವು ಗುರುತಿಸಿಬಿಟ್ಟು ಅವರ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಅವರು ಕೂಡ ಬೇರೆ ಮಕ್ಕಳಂತೆ ಮುಂದೆ ಬರ್ತಾರೆ. ಜೊತೆಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರ ಏನಂದರೆ ನಾವು ಬರೀ ಈ ಒಂದು ಮಾತೋಶ್ರೀ ಅಂಬುಬಾಯಿ ಶಾಲೆ ಕಡೆಯಿಂದ ಮಕ್ಕಳಿಗೆ ನಾವು ಶಾಲೆಯನ್ನು ಕಳಿಸಿಬಿಟ್ಟು ಅವರನ್ನು ಅಲ್ಲಿಗೆ ಬಿಟ್ಬಿಡ್ತಾ ಇಲ್ಲ. ಸಾಕಷ್ಟು ಇಲ್ಲಿ ಮಕ್ಕಳು ಬಂದು ಹೇಳಿದರು, ಈ SSLC ಆದಮೇಲೆ ಸಾಕಷ್ಟು ಜನ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಕಡೆ ಎಲ್ಲ ಜಾಬ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಸಕ್ಸಸ್ ಅನ್ನುವಂಥದ್ದು ಏನು ಇಲ್ಲಿ ಏನು ಶಾಲೆ ಕಲಿತು ಬೇರೆ ಯಾವಾಗ ಅವರು ಜಾಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ತಮ್ಮ ಒಂದು ಜೀವನ ರೂಪಿಸ್ಕೊಳ್ತಾರೆ, ಅದು ನಿಜವಾದ ಸಕ್ಸಸ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದರೊಟ್ಟಿಗೆ ಸರ್ ಆವಾಗಲೇ ಹೇಳ್ತಾಯಿದ್ರು ಬೇರೆ ಬೇರೆ ನಮ್ಮ ಏನು ಕರ್ನಾಟಕ ಸರ್ಕಾರದಲ್ಲಿ ಈ ಏನು ಹ್ಯಾಂಡಿಕ್ಯಾಪ್ಗಾಗಿ ಸಪ್ರೇಟಾಗಿ ಕಮಿಷನ್ ಏನಿದೆಯೋ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಇದೆ ಅಂತ ಹೇಳ್ತಾಯಿದ್ರು. ಇದರಿಂದ ನಮಗೆಲ್ಲ ಏನು ಗೊತ್ತಾಗುತ್ತೆ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಈ ಅಂಧ ಮಕ್ಕಳಾಗಿರ್ಬೋದು ಅಥವಾ ದೈಹಿಕ ನ್ಯೂನತೆಗೆ ಒಳಗಾದಂಥ ಮಕ್ಕಳಿಗೆ ಎಷ್ಟು ಒಂದು ಫೋಕಸ್ ಕೊಡ್ತಾ ಇದೆ, ಎಷ್ಟು ಅವರಿಗೆ ಮಾನ್ಯತೆಯನ್ನು ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಸೊ ಅದಕ್ಕಾಗಿ ಇದೇ ರೀತಿಯಾಗಿ ದೇವರು ಈ ಒಂದು ಮಾತೋಶ್ರೀ ಅಂಬುಬಾಯಿ ಶಾಲೆಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಮೇಡಮ್ ಅವಾಗಲೇ ಹೇಳಿದಂಗೆ ಪ್ರತಿ ವರ್ಷ ಇಲ್ಲಿ 100 ಮಕ್ಕಳಲ್ಲ ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಯಲ್ಲಿ ಕಲಿತು ಅವರ ಒಂದು ಜೀವನ ರೂಪಿಸ್ಕೊಳ್ಬೇಕಂತ ನಾನು ಆಶೆ ಪಡ್ತೀನಿ. ಥ್ಯಾಂಕ್ ಯು. ರಮೇಶ್ ಸರ್, ಹಿರಿಯ ಪ್ರಬಂಧಕರು, ಭಾರತೀಯ ಜೀವ ವಿಮಾ ನಿಗಮ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳಿ. ಇಂದಿನ ಈ ಮಾತೋಶ್ರೀ ರಮಾಬಾಯಿ ರೆಸಿಡೆನ್ಸಿ ಸ್ಕೂಲ್ ಬ್ಲೈಂಡ್ ಸ್ಕೂಲ್ ಫಾರ್ ಗರ್ಲ್ಸ್ ಒಂದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ LICಯ ಹಿರಿಯ ಪ್ರಬಂಧಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಬಹಳಷ್ಟು ಸಂತೋಷವನ್ನು ಅನಿಸುತ್ತದೆ. ಯಾಕಂದರೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟಿಸಿ ಮಾತನಾಡಿದಂಥ ದಾಸ್ ಸುರೇಶ್ ಅವರೇ ಹಾಗೂ ಡೆಪ್ಯೂಟಿ ಕಮಿಷನರ್ ಅವರೇ ಮತ್ತು ಉಳಿದ ಈ ಒಂದು ಸಂಸ್ಥೆಯ ದತ್ತು ಅಗರ್ವಾಲ್ ಅವರೇ ಹಾಗೂ ಅವರ ದಂಪತಿಯವರೇ ಮತ್ತು ಉಳಿದ ಆಡಳಿತ ಮಂಡಳಿಯವರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಇದಕ್ಕೆ ಡೋನಿಗಳಾಗಿ ಡಾಕ್ಟರ್ ವಸಂತರಾವ್ ಮತ್ತು ಅವರ ಧರ್ಮಪತ್ನಿಯವರೇ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬಿಲ್ಡಿಂಗನ್ನು ಒಳ್ಳೆಯ ರೀತಿಯಿಂದ
ನಾವು ನೋಡಿದಾಗ ನಮಗೆ ಬಹಳಷ್ಟು ಸಂತೋಷ ಅನ್ನಿಸ್ತದೆ. ನಾವು ಅನೇಕ ಕಡೆ ನೋಡ್ತೀವಿ ಸ್ಕೂಲ್ ಬಿಲ್ಡಿಂಗ್ಗಳೆಲ್ಲ ನೋಡಿದಾಗ ಭಾಳಷ್ಟು ಒಂದು ಹಳೆಯ ಕಟ್ಟಡದಲ್ಲಿ ನಡೀತಾ ಇರ್ತವೆ. ಇದು ಯುನೀಕ್ ಆದಂಥ ಒಂದು ಬಿಲ್ಡಿಂಗನ್ನು ಇವತ್ತು ದತ್ತು ಅಗ್ಲಾರರು ತಾವು ಅಂಗವಿಕಲತೆಯನ್ನು ಹೊಂದಿದರೂ ಕೂಡ ಅವರ ಒಂದು ದೃಷ್ಟಿಕೋನ, ಒಳ್ಳೆಯ ಒಂದು ದೃಷ್ಟಿಕೋನದಿಂದ ಇವತ್ತು ತನಗೆ ಇದ್ದಂಥ ಒಂದು ಅಂಧತೆಯನ್ನು ನಿವಾರಣೆ ಮಾಡೋದಕ್ಕೆ, ಜನರ ಒಂದು ಸವಲತ್ತನ್ನು ಕೊಡೋದಕ್ಕೆ ಇದನ್ನು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ LIC ಅಂದಾಗ ಬಹಳಷ್ಟು ಜನರಿಗೆ ಕೇವಲ LICದವರು LIC ಪಾಲಿಸಿಗಳನ್ನು ಮಾಡ್ತಾರೆಂಬ ಒಂದು ಅಭಿಪ್ರಾಯ ಬಹಳಷ್ಟು ಜನರಲ್ಲಿ ಇರುತ್ತೆ. ಆದರೆ LIC CSR ಅಡಿಯಲ್ಲಿ ಬರದೇ ಇದ್ದರೂ ಕೂಡ LICಯ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಆಗುವಾಗ 2006 LIC ಒಂದು ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಅನ್ನು ಸ್ಟಾರ್ಟ್ ಮಾಡಿದೆ. ಆ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಅಡಿಯಲ್ಲಿ 1,000 ಕೋಟಿ ರೂಪಾಯಿಗಳನ್ನು ಈ ಸಮಾಜದ ಏಳಿಗೆಗಾಗಿ, ಅದು ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪಾವರ್ಟಿಯನ್ನು ರಿಮೂವ್ ಮಾಡೋದಕ್ಕಾಗಿರ್ಬೋದು, ಡಿಸ್ಟ್ರೆಸ್ ಜನರಿಗೆ ಒಂದು ಸಹಾಯ ಮಾಡೋದಕ್ಕಾಗಿರ್ಬೋದು, 100 crores ರೂಪೀಸ್ಗಳನ್ನು ಇದು ಪ್ರತಿ ವರ್ಷ ಜನರಿಗಾಗಿ ಇದೊಂದು ಸವಲತ್ತುಗಳನ್ನು ಒದಗಿಸ್ತಾ ಇದೆ. ಆ ಅಡಿಯಲ್ಲಿ ಇವತ್ತು LIC ಕಡೆಯಿಂದ ಈ ಒಂದು ಸ್ಕೂಲಿಗೆ ಒಂದು 6 ಕೋಣೆಗಳನ್ನು ನಿರ್ಮಾಣ ಮಾಡೋದಕ್ಕೆ 25 ಲಕ್ಷ ದೇಣಿಗೆಯನ್ನು ಈ ಒಂದು ಸಂಸ್ಥೆಯಿಂದ ಕೊಡಲಾಗಿದೆ. ಕೇವಲ ಈ ಬ್ಲೈಂಡ್ ಸ್ಕೂಲ್ ಅಷ್ಟೇ ಅಲ್ಲ, ಅನೇಕ ಒಂದು ಹಾಸ್ಪಿಟಲ್ಗಳಿಗೆ ಮೊಬೈಲ್ ವ್ಯಾನ್ಗಳಾಗಿರ್ಬೋದು, ಆಮೇಲೆ ಈ ಸೊಸೈಟಿಯಲ್ಲಿ ಅಪ್ಲಿಟ್ಮೆಂಟ್ ಮಾಡೋದಕ್ಕೆ ಬೇರೆ ಥರದಂಥ ಎಲ್ಲ ಸವಲತ್ತುಗಳಿಗೆ ಸರ್ಕಾರದಿಂದ ವಿಲೇಜ್ ಲೆವೆಲ್ದಲ್ಲೂ ಕೂಡ ಈ ಭೀಮಾ ಗ್ರಾಮ ಅಂತ ಹಳ್ಳಿಗಳ ಉದ್ಧಾರಕ್ಕಾಗಿ ಅಲ್ಲೂ ಕೂಡ ಒಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೆಚ್ಚಿನ ಒಂದು LICಯ ಪಾಲಿಸಿಗಳೆಲ್ಲ ಆದ ಹಳ್ಳಿಯಲ್ಲಿ 1 ಲಕ್ಷದ ಒಂದು ಅನುದಾನವನ್ನು ಅಲ್ಲೂ ಕೂಡ ಒಂದು ಸಂಸ್ಥೆಯಿಂದ ಆ ಹಳ್ಳಿಗಳಿಗೆ ಕೊಡಲಾಗ್ತಾ ಇದೆ. ಹೀಗೆ ಅನೇಕ ಸವಲತ್ತುಗಳನ್ನು ಪ್ರತಿ ವರ್ಷ ವಿವಿಧ ಸಂಸ್ಥೆಗಳಿಗೆ, ಅದು ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಇಂಥ ಯಾವುದೇ ಒಂದು ಸಾಮಾಜಿಕ ಕಾರ್ಯದಲ್ಲಿ ಪ್ರತಿ ವರ್ಷ ಈ ಒಂದು ಗೋಲ್ಡನ್ ಜುಬ್ಲಿ ಫೌಂಡೇಶನ್ನಿಂದ ಹಣವನ್ನು LICಯವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದರ ಒಂದು ಉಪಯೋಗ ಇವತ್ತ ಈ ದತ್ತು ಅಗ್ಲಾರರು ಇವತ್ತರ ಸದುಪಯೋಗ ಮಾಡಿ ಈ ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಇದು ಒಂದು ಜನರ ಸೇವೆಗಾಗಿ ಇವತ್ತ LIC ಒಂದು ಸಹಕಾರ ಕೊಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಇನ್ನೂ ಈ ಶಾಲೆ ಇನ್ನೂ ಹೆಚ್ಚಿನ ಒಂದು ಸವಲತ್ತು ಸಿಗಲಿ. ಆಮೇಲೆ ಇಲ್ಲೇ ಇರ್ತಕ್ಕಂಥ ಎಲ್ಲ ಒಂದು ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಜೀವನ ಒಂದು ಒಳ್ಳೆಯ ರೀತಿಯಿಂದ ರೂಪಿಸ್ಕೊಳ್ಳಿ, ದೇವರು ಅವರಿಗೆ ಒಳ್ಳೆಯ ಒಂದು ಸಹಕಾರ ಕೊಡಲಿ ಅಂತ ಹೇಳುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ದತ್ತು ಅಗ್ಲಾರ್ ಮತ್ತು ಈ ಸಂಸ್ಥೆಯವರಿಗೆ ನಾನು LIC ಪರವಾಗಿ ಮತ್ತು ನನ್ನ ಪರವಾಗಿ ಒಂದು ಶುಭವನ್ನು ಕೋರುತ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅವರು ಎಡಬಿಡದೆ ಈ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೂ ಕೂಡ ನಾವು ಈ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಮೊದಲನೇದಾಗಿ ಗಿರಿಯಪ್ಪ, ಇವರು ನಮ್ಮ ಲೇಬರ್ ಕಾಂಟ್ರಾಕ್ಟರ್ ಗುತ್ತೇದಾರ್. ಇವರು ಈ ಶಾಲೆಯ ಕಟ್ಟಡ ಯಾವಾಗ ಪ್ರಾರಂಭ ಆಯಿತು, ಸುಮಾರು 3 ವರ್ಷದಿಂದ ಸತತವಾಗಿ ನಮ್ಮ ಕಟ್ಟಡ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ದಿನಾಲೂ ಕೂಡ ಇಲ್ಲಿ ಲೇಬರ್ಗಳನ್ನು ತಂದು ಕೆಲಸ ಫಾಸ್ಟಾಗಿ ಮುಗಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಗಿರಪ್ಪ ಅವರಿಗೆ ನಮ್ಮ ದಾಸೂರು ಋಷಿ ಮತ್ತು DC ಮೇಡಮ್ ಅವರು ಪ್ಲಂಬರ್, ನಬಿ ಎಲೆಕ್ಟ್ರಿಷಿಯನ್, ಮಾಂತೇಶ್ ದೊಡ್ಡಮನಿ ಸೆಂಟ್ರಿಂಗ್ ಕಾಂಟ್ರಾಕ್ಟರ್ ಎಲ್ಲರೂ ವೇದಿಕೆಗೆ ಬರಬೇಕು.
ನೆಕ್ಸ್ಟ್ ಜ್ಯೋತಿ, ನೆಕ್ಸ್ಟ್ ಮಾದೇವಿ, ಮಯೂರಿ. ಇಲ್ಲಿ ಯಾರ್ಯಾರು ಪ್ರೆಸೆಂಟ್ ಇದ್ದಿರೋ ಬೇಗ ಬೇಗ ಬನ್ನಿ. ಇವ್ರ ಸೇವೆ ಎಷ್ಟು ನಡೆಸ್ಕೊಟ್ರು ಕೂಡ ಕಡಿಮೆ ಆಗ್ತದಂದ್ರೂ ಆಗ್ತದೆ. ಎಷ್ಟೇ ಬೇಲಿ ಎಷ್ಟೇ ಅಲ್ಲಿ ಏನೇ ಮಾಡಿದ್ರು ಕೂಡ ಅವ್ರು ನಮಗೆ ಏನು ಮನಸ್ಸು ನಮಗೆ ಯಾವತ್ತು ಮರಿಬೇಡ್ರಿ, ನಾವು ಕೊಡ್ಬೇಕು. ಕೆಲವೇ ನಿಮಿಷದಲ್ಲಿ ಶಾಸಕ ಪಾಟೀಲ್ ಮೇಡಮ್ ಈ ಕಡೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಅಂಧ ಬಾಲಕಿಯರ ವಸತಿಯುತ ಪ್ರೌಢಶಾಲೆಯ ಉದ್ಘಾಟನೆಯ ಕಾರ್ಯಕ್ರಮ ಮೊಟ್ಟಮೊದಲನೇದಾಗಿ ನಾನು ಅಂಬುಬಾಯಿಯವರ ಪಾದಚರಣಗಳಲ್ಲಿ ನನ್ನ ಆತ್ಮೀಯ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಂಗವಿಕಲ ಆಯುಕ್ತರಾದ ದಾಸ್ ಸೂರ್ಯವಂಶಿ ಸಾಹೇಬರೇ ಹಾಗೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನಂ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಸಂಸ್ಥಾಪಕರು ಹಾಗೂ ಕರ್ನಾಟಕ ರಾಜ್ಯದ ಗಾನಯೋಗಿ ಪಂಚಾಕ್ಷರಿಯವರ ಹೆಸರು ಅಂದರದಂತೆ ಅಂತಕ್ಕಂಥ ಒಂದು ಸರ್ಕಾರದ ಒಂದು ನಾಣ್ಣುಡಿಯನ್ನು ಅದನ್ನು ಸಾಕಾರವಾಗಿ ಮಾಡ್ತಿರ್ತಕ್ಕಂಥ ಪ್ರತಿ ವರ್ಷ 100 ಮಕ್ಕಳಿಗೆ ವಿದ್ಯಾ ಕೊಡ್ತಕ್ಕಂಥ ಒಂದು ದತ್ತು ಅಣ್ಣವರು ಅವರು 100 ಶಾಲೆಗಳು ತೆಗೆದಂತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ ಇವತ್ತಿನ ಈ ಬಿಲ್ಡಿಂಗ್ ಓಪನಿಂಗ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದರೆ ಮೊಟ್ಟ ಮೊದಲನೇದಾಗಿ ನಾನು ದತ್ತು ಅಣ್ಣವ್ರದ್ದು ಫಸ್ಟ್ ಆ ಬೋರ್ಡ್ ನೋಡಿದಾಗ ಅಲ್ಲಿ ದಾನಿಗಳು ಗಂಡ ಹೆಂಡತಿ ಇಬ್ಬರು ಸತಿಪತಿಯರು ದಾನ ಮಾಡಿದ್ದನ್ನು ನೋಡಿದ್ರೆ ನನಗೆ ಅವರು ಎಂಥ ದೊಡ್ಡ ಕರುಳಿನವ್ರು ಇದ್ದಾರಪ್ಪ ಅಂತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಯಿತು. ಡಾಕ್ಟ್ರವರು ಅವರು ವೃತ್ತಿಯಲ್ಲಿ ಡಾಕ್ಟ್ರ್ ಇದ್ದರೂ ಕೂಡ ಡಾಕ್ಟರ್ ದೇವ್ರಂತ ಹೇಳ್ತಾರಲ್ಲ, ಅದು ನಿಜವಾಗಿ ಆ ದೇವ್ರ ರೂಪದಲ್ಲಿ ಅವರು ಸೇವೆ ಮಾಡಿ ಶಾಲೆಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಕೂಡ ಅವ್ರ ಸಂಸ್ಥೆಯವ್ರ ಪರವಾಗಿ ಧನ್ಯವಾದ ಹೇಳೋ ಜೊತೆಯಲ್ಲಿ ನಾನು ಕೂಡ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಜೀವನದಲ್ಲಿ ಹಣ ಗಳಿಸೋದು ಒಂದೇ ಒಂದು ಹಣ, ಗಳಿಸಿದ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಒಂದು ಬುದ್ಧಿವಂತಿಕೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇರಬೇಕು. ಬಂದ ಹಣವನ್ನು ನಾವು ಯಾವುದ್ಯಾವುದೋ ಕೆಲಸಕ್ಕೆ ಉಪಯೋಗ ಮಾಡ್ತಿರ್ತೀವಿ, ಆದರೆ ಡಾಕ್ಟರ್ ಸಾಹೇಬರು ತಮ್ಮ ಹಣವನ್ನು ಸರಿಯಾದಂಥ ಇಡೀ 100 ವರ್ಷ ಈ ಅಂಧ ಮಕ್ಕಳಿಗೆ ಉಪಯೋಗ ಆಗ್ತವಂಥ ಒಂದು ಸೇವೆ ಮಾಡಿದಾರಲ್ಲ, ಅದಕ್ಕೆ ಆ ಸೇವೆಗೆ ನಾನು ತುಂಬ ಧನ್ಯವಾದಗಳು. ಅದರ ಜೊತೆಯಲ್ಲೇ ಎಲ್ಲ ಈ ಸಂಸ್ಥೆಗೆ ಧನ ಸಹಾಯ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಯಾಕಂದರೆ ನಾನು ಇಲ್ಲಿ ಮಾತಾಡತಕ್ಕಂಥ ಒಂದು ಉದ್ದೇಶ ಏನಂದರೆ, ಈ ದತ್ತು ಅಗ್ರವಾಲ್ ಅಣ್ಣವರು ಮತ್ತು ಅವರು ಅಂಧರ ಕ್ಷೇತ್ರದಲ್ಲಿ ಅವರು ಶಾಲೆ ನಡೆಸ್ತಾ ಇದ್ದಾರೆ. ನಾವು ಮೂಕ ಮತ್ತು ಕಿವುಡ ಮಕ್ಕಳ ಕ್ಷೇತ್ರದಲ್ಲಿ 30 ವರ್ಷಗಳಿಂದ ಶಾಲೆ ನಡೆಸ್ತಾ ಇದ್ದೀವಿ. ಅದು ನಾನು ಮಾತಾಡ್ತಕ್ಕಂಥ ಉದ್ದೇಶ ಏನು ಅಂದರೆ, ಗುಲ್ಬರ್ಗದಲ್ಲಿ ಕಿವುಡ ಮತ್ತು ಮೂಕ ಮಕ್ಕಳಿಗೆ 1ರಿಂದ 10ನೇವರೆಗೂ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಹುಟ್ಟಿದ ತಕ್ಷಣ 4 ವರ್ಷದ ಕೆಳಗಿರ್ತಕ್ಕಂಥ ಮೂಕ ಮಗುವಿಗೆ ಮಾತು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಒಂದು ಸಂಸ್ಥೆ ಕೊಟ್ಟಿದ್ದಾರೆ. ಆ ಕೆಲಸ ನಾವು ಮಾಡ್ತಕ್ಕಂಥ 2-3 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಮ್ಮ ತಾಯಂದಿರಿಗೆ ಅಂಥ ಮಕ್ಕಳು ಯಾರ ಇದ್ದರೆ ನಾವು ಅವರಿಗೆ ಫ್ರೀಯಾಗಿ ಅವ್ರಿಗೆ ಸೇವೆ ಮಾಡೋದಲ್ಲದೆ ಅವರಿಗೆ ಮಾಸಿಕ 10 ತಿಂಗಳ ಕಾರ್ಯಕ್ರಮ ಇರ್ತದೆ. ಅವರ 10 ತಿಂಗಳಲ್ಲಿ ಖುಷಿಗೆ ಮಾತು ಬರ್ತಿತ್ತು ಅಂದರೆ ಮಾತು ಬರುವಂಥ ಕೆಲಸ ಮಾಡ್ತಕ್ಕಂಥ ಒಂದು ನಮ್ಮ ಸಂಸ್ಥೆ ವಾಕ್ ಕೇಂದ್ರ ಅಂತ ಇದೆ. ಆ ವಾಕ್ ಕೇಂದ್ರದ ಉಪಯೋಗ ತಗೊಳ್ಳಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾನು ಮಾತಾಡೋಕೆ ಬಂದಿದ್ದೀನಿ. ಅದಕ್ಕೋಸ್ಕರ ತಾವೆಲ್ಲರೂ ಆ ವಾಕ್ ಕೇಂದ್ರದ ನಿಮ್ಮ ಹತ್ರ ಯಾರಾದರೂ ಇದ್ದರೆ, ಯಾಕಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಕೇವಲ 4 ಕೇಂದ್ರಗಳಿದ್ದಾವೆ. ಒಂದು ಮೈಸೂರಿನಲ್ಲಿದೆ, ಒಂದು ತುಮಕೂರಿನಲ್ಲಿದೆ, ಒಂದು ಬೆಂಗಳೂರಿನಲ್ಲಿದೆ, 4ನೇ ಕೇಂದ್ರ ನಮ್ಮ ಕಲಬುರಗಿದೆ ಇದೆ. ಅದಕ್ಕೆ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ನನ್ನ ಅಕ್ಕ ತಂಗಿಯರು, ನಮ್ಮೆಲ್ಲ ಹಿರಿಯರು ಅದರ ಉಪಯೋಗ ತಗೊಳ್ಳಿ ಅಂತಕ್ಕಂಥ
ವಿಚಾರ ಹೇಳ್ತಾ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ. ಯಾಕಂದರೆ ನಾವೆಲ್ಲರೂ ಬದುಕು ಮಾಡಲಿಕ್ಕೆ ಒಂದು ಮನೆ ಕಟ್ಕೋತೀವಿ. ಆ ಬದುಕು ಮಾಡ್ಲಿಕ್ಕಂತ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ರೀ? 3 ಇಲ್ಲ 4 ದೊಡ್ಡ ಫ್ಯಾಮಿಲಿ ಇದ್ರೆ ಈಗ. ಯಾಕಂದ್ರೆ ಈಗೊಂದು ಜಾಯಿಂಟ್ ಫ್ಯಾಮಿಲಿ ಯಾವ ಇರಲ್ಲ. ಗಂಡ ಹೆಂಡತಿ 2 ಮಕ್ಕಳಿದ್ದಾವೆ, 2 ಮಕ್ಕಳು ಫಾರೇನು ಬೆಂಗಳೂರಲ್ಲಿ ಇರ್ತಾರೆ. ಅಂಥದ್ದು ಇಬ್ಬರೇ ಇರೋದಕ್ಕೋಸ್ಕರ ನಾವು 3 ಅಂತಸ್ತು 4 ಅಂತಸ್ತು ಮನೆ ಕಟ್ಟೋದಕ್ಕೆ ನಾವು ಇಡೀ ಜೀವನ ಪರ್ಯಂತ ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮ ದತ್ತು ಅಗರ್ವಾಲ್ ಅಣ್ಣವರು ಇವತ್ತು 100 ಮಕ್ಕಳಿಗೆ ಆಶ್ರಯ ಕೊಡ್ತಕ್ಕಂಥ ಒಂದು ಭವ್ಯ ಮಂಗಲ ಕಟ್ಟಿಸಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ, ಆ ಸಂತೋಷ ನನಗೆ ಸಂತೋಷ ಆಗಿ ನನಗೇನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು ಸಲ್ಲಿಸಿ ನನ್ನ ಮಾತು. ಈಗ ಶ್ರೇಯಾನ್ ಸ್ಕೂಲ್ ಅಧ್ಯಕ್ಷರಾದ ಶ್ರೀ ರಾಜು ಶಕಾಪುರ್ ಸರ್ ಅವರು ಶ್ರೀ ದಾಸ್ ಸೂರ್ಯವಂಶಿ ರಾಜ್ಯ ಆಯುಕ್ತರಿಗೆ ಸನ್ಮಾನ ಮಾಡಲು ಇಚ್ಛಿಸಿದ್ದಾರೆ. ಹಾಗೂ ಶರಣು ಇದಾದ ನಂತರ ಅವರು ಕೂಡ ವೇದಿಕೆಗೆ ಬರಬೇಕು. ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ ಅವರು ವಹಿಸಿಕೊಂಡಿದ್ದರು. ಅವರ ಕೆಲಸದ ಒತ್ತಡಗಳಿಂದ ಸರ್ ಅವರೇ ಮಾಡ್ತಾರೆ. ಬರ್ರಿ ಸರ್. ಜನಪ್ರಿಯ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ರವರು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದ್ದು ಅದರಲ್ಲಿ ಮತ್ತೊಂದು ಕೆಲಸ ಅವರು ಅಂಗವಿಕಲರ ಸಲುವಾಗಿ ಮಾಡಿ ಬಂದಿದ್ದಾರೆ. ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಹಂಚೋ ಒಂದು ಕಾರ್ಯಕ್ರಮ ಇತ್ತು. ತೋರಿಸ್ತಾ ಇರ್ತಾರೆ ಎಲ್ಲರಿಗೂ. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಆಯಿತು ನಾನು ಬರ್ತೀನಿ ಅಂಥೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಶಾಲೆಯೂ ಕೂಡ ದಕ್ಷಿಣ ಮತಕ್ಷೇತ್ರದಲ್ಲೇ ಬರ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಗೆ ಅವರ ಶಾಸಕರ ನಿಧಿಯಿಂದ ಆಗ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಸಹಾಯ ಮಾಡಲಿಕ್ಕಾಗ್ತದೆ ಅವರು ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತು ನಾವು ಯಾವಾಗ ಅವ್ರ ಮನೆಗೆ ಹೋದರೂ ಕೂಡ ನಾವು ದೂರ ಇದ್ದರೂ ಕೂಡ ಬರ್ರಿ ಅಂತ ಕರೆದು ಮಾತಾಡಿಸಿ ಇಂಥ ಶಾಸಕರು ಇರೋದು ಭಾಳ ಕಡಿಮೆ. ಈಸ್ ವೆರಿ ಸಿಂಪಲ್ ಮ್ಯಾನ್. MLA ಆದರೂ ಕೂಡ ಒಂದು ಸ್ವಲ್ಪನೂ ಅದರದ್ದು MLA ಆಗಿಲ್ಲ ನಾನು ಅನ್ನತಕ್ಕಂಥದ್ದು ಅವರಲ್ಲಿ ಏನು ಅದು ಘಮಂಡಿಲ್ಲ, ಅಹಂಕಾರ. ಸಾಮಾನ್ಯ ಜನರ ಜೊತೆಗೆ ಸಾಮಾನ್ಯರಾಗಿ ಬರೀತಾರೆ. ಮತ್ತು ಯಾರು ಬರ್ತಾರೋ ಅವ್ರಿಗೆ ಯಾರಿಗೂ ನಿರಾಶೆ ಮಾಡಲ್ಲ. ಯಾರ್ದು ಏನು ಕೆಲಸ ಇದೆ ತಕ್ಷಣ ಆಗಿಂದ ಅವ್ರಿಗೆ ಫೋನ್ ಮಾಡಿ ಹೇಳಿ ಆ ಕೆಲಸವನ್ನು ಮಾಡಿಸ್ತಾರೆ. ಭಾಳ ಒಬ್ಬ ಒಳ್ಳೆಯ ಶಾಸಕರು. ಇಂಥ ಒಬ್ಬ ಶಾಸಕರು ಸಿಕ್ಕಿರೋದು ನಮಗೆ ದಕ್ಷಿಣ ಮತಕ್ಷೇತ್ರಕ್ಕೆ ಭಾಳ ಹೆಮ್ಮೆ ವಿಷಯ. ದಾಸ್ ಸೂರ್ಯವಂಶಿ ಅವರು ರಾಜ್ಯ ಆಯುಕ್ತರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಇವರು ಅಂಗವಿಕಲರ ಹಕ್ಕುಗಳ ಅಧಿನಿಯಮದ ಕರ್ನಾಟಕ ಸರ್ಕಾರದ ಕಮಿಷನರ್ ಆಗಿದ್ದಾರೆ. ಜಿಲ್ಲಾಧಿಕಾರಿಗಳು ಈಗ ತಾನೇ ನಿರ್ಗಮಿಸಿದ್ರು, ಅವರು ಕೂಡ ಮಾತಾಡಿ ಹೋಗಿದ್ದಾರೆ. ತಾವು ಸಹ ಇವತ್ತು ಅಧ್ಯಕ್ಷತೆ ತಮ್ಮದೇ ಭಾಳ ಕರೆಕ್ಟ್ ಟೈಮಿಗೆ ಬಂದಿರಿ. ನೀವು ಯಾವ ಟೈಮಿಗೆ ಅಧ್ಯಕ್ಷರ ಭಾಷಣ ಮಾಡೋದಿತ್ತು ಅದೇ ಟೈಮಿಗೆ ಬಂದಿರಿ. ಎಲ್ಲರೂ ಆಗಲ್ಲ. ಅಧ್ಯಕ್ಷತೆ ಭಾಷಣ ಅಂದ್ರೆ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದೇವೆ. ಉಪ್ಪೇ ಇಲ್ಲ ಅಂದ್ರೆ ಊಟ ಮಾಡಲಿಕ್ಕೆ ಆಗಲ್ಲ. ಹಾಗೆ ಅಧ್ಯಕ್ಷೀಯ ಭಾಷಣ ಅದು ಭಾಳ ಇಂಪಾರ್ಟೆಂಟ್ ಭಾಷಣ.
ಅದಕ್ಕೆ ಅವ್ರದ್ದು ಇವತ್ತು ಸಭೆಯ ಅಧ್ಯಕ್ಷತೆ ಅವ್ರು ವಹಿಸ್ಕೊಂಡಿದ್ದಾರೆ. ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ. ಮತ್ತು ಅವರಿಂದ ನಮಗೆ ಮುಂದೆ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಶಾಲೆಯ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಶಾಲೆ ಇವತ್ತು ಈ ಒಂದು ಹೊರವಲಯದ ಮಾದರಸನಹಳ್ಳಿಯಲ್ಲಿ GD ಲೇಔಟ್ನಲ್ಲಿ ನೂತನವಾಗಿ ಕಟ್ಟಡದ ನಿರ್ಮಾಣಗೊಂಡು ಇವತ್ತು ನಮ್ಮ ಅಗರ್ವಾಲ್ ಅವರು ತಮ್ಮ ಒಂದು ತಾಯಿಯವರ ಮಾತೋಶ್ರೀಯವರ ಹೆಸರಿನ ಮೇಲೆ ಅಂಧ ಬಾಲಕಿಯರ ವಸತಿ ಶಾಲೆಯನ್ನು ಹೊಸ ಕಟ್ಟಡದ ಉದ್ಘಾಟನೆ ಮಾಡಲು ಡಾಕ್ಟರ್ ಅಜಯ್ ಸಿಂಗ್ ಅವರು ಬರಬೇಕಾಗಿತ್ತು. ನಾಳೆ 15ನೇ ತಾರೀಕು ಸೆಷನ್ ಇದ್ದ ಕಾರಣ ಕೆಲವೊಂದು ಸಭೆ ಅಲ್ಲಿ ಇರೋದ ಕಾರಣ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಎಲ್ಲರಿಗೂ ಶುಭವಾಗಲಿ ಅಂತಕ್ಕಂಥ ಸಂದೇಶವನ್ನು ಕೂಡ ನನ್ನ ಮೂಲಕ ಕಳಿಸಿದ್ದಾರೆ. ಮತ್ತು ಅಕ್ಷರ ಆವಿಷ್ಕಾರದಲ್ಲಿ ಏನೇ ಕಾರ್ಯಕ್ರಮ ಬರ್ತಾ ಇದ್ದರೂ ಕೂಡ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ದಾಸ ಸೂರ್ಯವಂಶಿ ರಾಜ್ಯ ಆಯುಕ್ತರು ವಿಕಲಚೇತನ ಹಕ್ಕುಗಳ ಅಧಿನಿಯಮದ ಕರ್ನಾಟಕ ಸರ್ಕಾರ ಅವರೇ ಹಾಗೂ DC ಅವರು ಕೂಡ ಈಗ ಬಂದು ಮಾತನಾಡಿ ಹೋಗಿದ್ದಾರೆ. ಮತ್ತು ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಶ್ರೀಮತಿ ಶೋಭಾ ರಾಣಿ D. ಅಗರ್ವಾಲ್ ಅವರೇ, ಶ್ರೀಮತಿ ಸಂಗೀತಾ ಠಾಕೂರ್ ಅವರೇ ಮತ್ತು ಅಗರ್ವಾಲ್ ಅವರೇ ಈ ಶಾಲೆಯ ಕಟ್ಟಡದ ನಿರ್ಮಾಣಕ್ಕೆ ನೀಡಿರ್ತಕ್ಕಂಥ ಮಹಾದಾನಿಗಳೇ, ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತು ಅಗರ್ವಾಲ್ ಅವರೇ, ಉಪಾಧ್ಯಕ್ಷರಾದ MI ಅರಸೀಕೆರೆ ಅವರೇ, ಕಾರ್ಯದರ್ಶಿಗಳಾದ ಧನರಾಜ್ ಕಾಂಬ್ಳೆ ಅವರೇ, ಜಂಟಿ ಕಾರ್ಯದರ್ಶಿ ಅನಿಲ್ ಗುಜಾಡೆ ಅವರೇ ಮತ್ತು ಖಜಾಂಚಿ ಪ್ರಿಯಾ ಹೊಸಗೋಡೆ ಅವರೇ, ಸಂಗೀತಾ ಠಾಕೂರ್ ಅವರೇ ಮತ್ತು ಎಲ್ಲ ಅಂಧ ಬಾಲಕಿಯರ ವಸತಿ ನಿಲಯ ಪ್ರಾಧ್ಯಾಪಕರೇ, ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಂದಿರೇ, ಮಾಧ್ಯಮದ ಮಿತ್ರರೇ, ನನ್ನ ಜೊತೆಗೆ ಆಗಮಿಸಿರ್ತಾರೆ. ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಅಂಧನಾಗಿ ಹುಟ್ಟು ಕುರುಡನಾಗಿ ಭಾಳ ಬಡ ಕುಟುಂಬದಲ್ಲಿ ಹುಟ್ಟಿ ಜೀವನವನ್ನು ಸಾಗಿಸಿ ಸಂಗೀತವನ್ನು ಕಲಿತು ಆ ಸಂಗೀತದ ಮೂಲಕ ನನ್ನಂತೆ ಇರ್ತಕ್ಕಂಥ ಅಂಧ ಬಾಲಕರಿಗೆ ಜೀವನದಲ್ಲಿ ಕಷ್ಟವನ್ನು ಪಡಬಾರ್ದು, ಅವರು ಕೂಡ ಸಂಗೀತದ ಕಾಯಕವನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸಲಿ ಅಂತ ಹೇಳಿ ಪಂಡಿತರು ಘನವೇಗಿ ಪುಟ್ಟರಾಜ ಗವಾಯಿಗಳು ಗದಗ್ನಲ್ಲಿ ಒಂದು ಸಂಗೀತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲೂ ಕೂಡ ಇವತ್ತು ಪುಟ್ಟರಾಜ ಗವಾಯಿಗಳ ಸಂಗೀತದ ಶಿಕ್ಷಕರಾಗಲಿ ಇವತ್ತು ಸಂಗೀತವನ್ನು ಪಡೆದಿರ್ತಕ್ಕಂಥವರು ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅಗರ್ವಾಲ್ ಅವರು ಕೂಡ ಹುಟ್ಟಿನಿಂದ ದೃಷ್ಟಿಹೀನರಾಗಿ ನನ್ನಂತೆ ಎಲ್ರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಅವರು ಕಷ್ಟಪಟ್ಟು ವಿದ್ಯಾವಂತರಾಗಿ ವಿದ್ಯಾಭ್ಯಾಸ ಮಾಡಿ ಅವರ ತಾಯಿ ಹೆಸರಿನಿಂದ ಇವತ್ತು ಈ ಒಂದು ಅಂಬುಬಾಯಿ ಅಂಧ ಬಾಲಕರಿ ವಸತಿ ಶಾಲೆ ಕಟ್ಟಿ ನೋಡ್ರಿ, ಒಬ್ಬ ದೃಷ್ಟಿಹೀನ ಕಣ್ಣು ಕಾಣಲಾರದೆ ಇರ್ತಕ್ಕಂಥ ಮನುಷ್ಯ ಸಾಧನೆ ನೋಡಿದ್ರೆ ನಿಜವಾಗಿ ಭಗವಂತನಲ್ಲಿ ಎಲ್ಲರಿಗೂ ಮೆಚ್ಚತಕ್ಕಂಥ ಕೆಲಸ ಮಾಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಎಷ್ಟೋ ಜನ ಪ್ರೈವೇಟ್ ಶಾಲೆಗಳು ಕಟ್ಟಿದ್ರು ಕೂಡ ಇಂಥ ಸುಂದರವಾದಂಥ ಕಟ್ಟಡವನ್ನು ಕಟ್ಟಿ ಒಂದು ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡದೇ ಇರತಕ್ಕಂಥ ಕೆಲಸ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಶರಣಬಸವೇಶ್ವರರ ಪರಮ ಭಕ್ತನವರು. ನಾನು ಯಾವಾಗಲಿಂದ ನೋಡ್ತೀನಿ, 2000ರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ಕೂಡ ನನ್ನ ನಮ್ಮಲ್ಲಿ ಬರ್ತಿದ್ರು ಅವರು ಕೆಲಸಕ್ಕಾಗಿ. ಯಾವಾಗಲೂ ಅವ್ರ ಜೊತೆಗೆ ಸಹಾಯ ಹಸ್ತವನ್ನು ನಾನು ಯಾವತ್ತು ಕೊಡ್ತಾ ಬಂದೇನೆ. ಇವತ್ತು ತಾವೆಲ್ಲರೂ ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ, ಶಾಸಕರನ್ನಾಗಿ ಮಾಡಿದ್ದೀರಿ, ಸಾಕಷ್ಟು ಜನ ದಾನಿಗಳು ಕೊಟ್ಟು ಇವತ್ತು ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿದೆ. ಇನ್ನು ಹೆಚ್ಚಿನ ಬೇಡಿಕೆಗಾಗಿ ಏನಾದರೂ ಇವತ್ತು HKRDಯಲ್ಲಿ ಬರ್ತಕ್ಕಂಥ ಇದಾಗಲಿ, ಎಲ್ಲಿ ಇಲ್ಲಂದ್ರೂ ಕೂಡ ನನ್ನ ಶಾಸಕರ ಅನುದಾನದಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ, ಯಾಕಂದರೆ ಶಾಸಕ ಅನುದಾನ ಸ್ವಲ್ಪ ಇರ್ತದೆ, HKRD ಭಾಳ ಇರ್ತದೆ. ಇವತ್ತು ನಾನು 5 ಲಕ್ಷ ಕೊಡ್ಬೋದು, ಮತ್ತೆ ಮುಂದೆ ಕೆಲಸ ಮಾಡೋದು ಮತ್ತೆ 5 ಲಕ್ಷ ಕೊಡ್ಬೋದು, ನನ್ನ ಪೀರಿಯಡ್ ಮುಗಿದ್ರು 20 ಲಕ್ಷ ಕೊಡ್ಬೋದು ಅವ್ರಿಗೆ.
ಆ ರೀತಿ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಇವತ್ತು ನಾನು ಅಂಗವಿಕಲನಿಂದ ಏನು ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಕೂಡ ಒಂದು 30 ಗಾಡಿಗಳನ್ನು ಕೊಟ್ಟಿದ್ದೆ, ತ್ರಿಚಕ್ರ ವಾಹನ. ಇವತ್ತು ಕೂಡ 57 ಜನ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಂಗವಿಕಲರಿಗೆ ನಾನು ವೆಹಿಕಲನ್ನು ವಿತರಣೆ ಮಾಡಿ ಬರಲಿಕ್ಕೆ ತಡ ಆಯಿತು, ದಯಮಾಡಿ ಕ್ಷಮಿಸಬೇಕು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದ ಕಾರಣ ನಾನು ದತ್ತು ಅಗರ್ವಾಲ್ ಅವರಿಗೆ ಹೇಳಿದ್ದೆ, ನಾನು ಎಷ್ಟೇ ಆದರೂ ಕೂಡ ಬಂದೇ ತೀರ್ತೀನಿ ಅಂತೇಳಿ. ಜಿಲ್ಲಾಧಿಕಾರಿಗಳು ಕೂಡ ನಾನು ಮಾತನಾಡಿದೆ, ದಯಮಾಡಿ ತಾವು ಕಾರ್ಯಕ್ರಮ ಮುಂದುವರಿಸ್ರಿ ಅಂತೇಳಿ ಈ ಕಾರ್ಯಕ್ರಮ ಮುಂದುವರೆದಿದೆ. ಇವತ್ತು ತತ್ಪರಿತವಾಗಿ ಕಲಬುರಗಿ ನಗರದಲ್ಲಿ 2007 ಜೂನ್ 1ರಂದು ಕರ್ನಾಟಕ ಸರ್ಕಾರದ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಅನುಮತಿ ಪಡೆದು ಈ ಒಂದು ಮಾತೋಶ್ರೀ ಅಂಬಾಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಯ ಕೇವಲ ಸ್ಟಾರ್ಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 4 ಜನ, ಇವತ್ತೆಷ್ಟು ಜನ ಇದ್ದಾರೆ ತಾವೆಲ್ಲ ನೋಡ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು ಭಾಳ ತುಂಬಿ ಹೋಗ್ತಕ್ಕಂಥ ಕ್ಲಾಸ್ ರೂಮ್ಗಳು. ಅದೇ ಒಂದು ಪ್ರಯತ್ನ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು, ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ. ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲದು ದೇವಾನ ದೇವಂತಿಗಳು ಹೇಳಿದ್ರು ಕೂಡ ಯಾರೂ ಮಹಿಳೆಯರು ಶಾಲೆ ಕಲಿಯಲಿಕ್ಕೆ ಮುಂದೆ ಬರಲಿಲ್ಲ. 1970ನಲ್ಲಿ ನನ್ನ ಮಿತ್ರ ಇಲ್ಲೇ ಕೂತಿದ್ದ. ನಾವೆಲ್ಲ ಇದ್ದಾಗ ಏನಪ್ಪ ಅಂದ್ರೆ ಕಾಲೇಜಿನಲ್ಲಿ SB ಕಾಲೇಜಿನಲ್ಲಿ ಒಂದು 4 ಜನ ಹೆಣ್ಮಕ್ಳು, ಇಡೀ SB ಕಾಲೇಜಿಗೆ, ಗೌರ್ಮೆಂಟ್ ಕಾಲೇಜಿನ ಶರಣಬಸಪ್ಪ ಅಪ್ಪ, ದೊಡ್ಡಪ್ಪ ಅಪ್ಪ ಅವರು ಮಹಿಳೆಯರಿಗೆ ಶಿಕ್ಷಣ ಕೊಡ್ಬೇಕಂತ ಹೇಳಿ ಮಾತೋಶ್ರೀ ಗೋದು ತಾಯಿ ಮಹಿಳಾ ವಿದ್ಯಾಲಯ ಸ್ಥಾಪನೆ ಮಾಡಿ ಟಾಂಗ ಕೊಟ್ಟು ಮನೆಯಿಂದ ಕರೆಸಿದ್ರು ಕೂಡ ಯಾರೂ ಬರ್ತಿರ್ಲಿಲ್ಲ. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕಡ್ಡಾಯವಾಗಿ ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ರೈಟ್ ಟು ವರ್ಕ್ ಇವೆಲ್ಲ ಸಂವಿಧಾನದಲ್ಲಿ ತಂದಿದ್ದರ ಫಲವಾಗಿ ಇವತ್ತು ಮಹಿಳೆಯರು ಹೊರಗೆ ಬಂದು ಸಾಕಷ್ಟು ಪುರುಷರಿಗಿಂತ ಮಹಿಳೆ ಕೇವಲ ಭೋಗದ ವಸ್ತು ಅಲ್ಲ, ಮಹಿಳೆ ಕೂಡ ಒಬ್ಬ ಪುರುಷನಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆ ಅಂತಕ್ಕಂಥದ್ದು ಕೂಡ ಇವತ್ತು ಸಾಕಷ್ಟು ಉದಾಹರಣೆಗಳನ್ನು ತೋರಿಸಿರಿ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಹೋದರು, ಈ ದೇಶದ ರಾಷ್ಟ್ರಪತಿಗಳಾದರು, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಮಹಿಳೆಯರು ಇವತ್ತು ಹೆಚ್ಚಿನ ವಿದ್ಯಾಭ್ಯಾಸ ಪಡಲಿಕ್ಕೆ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಅದೇ ರೀತಿ ಅಗರ್ವಾಲ್ರು ಸ್ಟಾರ್ಟ್ ಮಾಡಿದಾಗ 4 ಜನ ಇದ್ದರು. ದೊಡ್ಡಪ್ಪ ಅಪ್ಪವ್ರ ಪರಿಸ್ಥಿತಿ, ಅಗರ್ವಾಲ್ ಪರಿಸ್ಥಿತಿ ಒಂದೇ ಅಂತಕ್ಕಂಥ ಮಾತಿನ ತಾತ್ಪರ್ಯ ನಾನು ಹೇಳ್ತಕ್ಕಂಥದ್ದು. ಅದಕ್ಕೆ ಭಾಳ ಹೆಚ್ಚಿನ ಮಾತನಾಡಲಾರ್ದೆ ಅವ್ರು ಯಾವತ್ತೂ ಕೆಲಸದಲ್ಲಿ ನಾನು ಸಹಭಾಗಿಯಾಗಿ ಸಹಕರಿಸ್ತಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ. ಶಿಕ್ಕೆರೆ ಮೇಡಮ್ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶೋಭಾರಾಣಿ ಡಿ ಮೇಡಮ್ ಅವರ ಕಡೆಯಿಂದ ಸನ್ಮಾನ ನಡೀತಾ ಇದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರುವ ಎಲ್ಲರಿಗೂ ಶರಣಾರ್ಥಿ. ಮುಖ್ಯವಾಗಿ ಈ ಅಂಧ ಮಕ್ಕಳ ಜ್ಞಾನದ ಬೆಳಕನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಆ ಬೆಳಕು ಕೊಡುವ ಕಾರ್ಯಕ್ರಮ ಆಗಿದೆ. ಈ ಒಂದು ಸಂಸ್ಥೆ ಇಷ್ಟು ಬೆಳೆಯಲು ಶೋಭಾರಾಣಿ ಮೇಡಮ್ ಅವರು, ದತ್ತ ಅಗ್ರವಾಲ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದ್ರ ಸಾಕ್ಷಿನೇ ಈ ಕಾರ್ಯಕ್ರಮ ಮತ್ತು ಈ ಒಂದು ಕಟ್ಟಡ. ಆದರೆ ಅದೇ ಪ್ರಕಾರ ಈ ಸಂಸ್ಥೆ ಬೆಳಿಲಿಕ್ಕೆ ಈಗ ಮೈಸೂರಿನ ಡಾಕ್ಟರ್ ಸಾಬರು ಮೇಡಮ್ ಅವರು, ವಸಂತರಾವ್ ಮತ್ತು ಶಶಿಕಲಾ ಮೇಡಮ್ ಅವರು, ಅವರಿಗೆ ನಾನು ದಾನಿ ಅನ್ನಲ್ಲ ದಾಸೋಹಿಗಳಂತೀನಿ. ದಾಸೋಹಿಗಳಂದ್ರೆ ದಾನ ಕೊಟ್ಟವ್ರಿಗೆ ಒಂದು ಹೆಸರು ಬೇಕಂತಿರ್ತವೆ, ನಾನು ಕೊಟ್ಟಿನಿ ನಾನು ಮಾಡೀನಿ ಅಂತೇಳಿ. ಆದರೆ ಅವ್ರು ಇಬ್ಬರು ಹೆಂಗದಾರ ಅಂದ್ರೆ ಕೊಟ್ಟು ಮರೆತು ಬಿಟ್ಟದ. ಈ ಮಕ್ಕಳು ನೋಡಿ ಖುಷಿಯಾಗಿ ಬಿಟ್ಟರು ಅವರು.
ಇದು ದಾಸೋಹ. ಅಂಥ ಇಬ್ಬರು ದಾಸೋಹಿಗಳಿಗೆ ಅಂದರೆ ಬೇರೆಯವ್ರದ್ದು ಸುಖ, ಬೇರೆಯವ್ರದ ಸಂತೋಷ ಪಡೋದು, ಅದರಲ್ಲಿ ತಮ್ಮನ್ನು ಸಂತೋಷ ಕಾಣುವುದಂದ್ರೆ ಅದು ದಾಸೋಹ ಭಾವನೆ. ಅದಕ್ಕೆ ಅವರ ದಾಸೋಹ ಹೀಗೆ ನಡೀತಾ ಇರಲಿ, ಅವರ ಸಂತೋಷಕ್ಕೆ ಪಾರ ಬೇಡ. ಅವರಿಗೂ ಅನೇಕ ಧನ್ಯವಾದಗಳು. ಅದೇ ಪ್ರಕಾರ ನಮ್ಮ ಅಲ್ಟ್ರಾಟೆಕ್ನವ್ರು ಸಿಮೆಂಟ್ನವ್ರು ಇದ್ದರು, ಅವರಿಗೂ ಧನ್ಯವಾದ. ಮತ್ತು LIC ನಿಮ್ಗೆಲ್ರಿಗೂ ಗೊತ್ತದೆ, LIC ಬರೀ ತೊಗೊಳ್ತದೆ, ಕೊಡೋದಿಲ್ಲ. ಆದರೆ ಇದು ಒಂದು ಸ್ಕೀಮ್, ಗೋಲ್ಡನ್ ಜುಬ್ಲಿ ಫಂಡ್ ಅಂತೇಳಿ ನನ್ನ ಸ್ಕೀಮ್ ಚಾಲಾಗಿತ್ತು. ಅದಕ್ಕೆ ನಮ್ಮ ಮನಸ್ಸಿನಾಗ ಬಂದಾಗ ಸರ್ ಅಂದಂಗೆ ಇಂಥ ಒಂದು ಈ ಮಕ್ಕಳ ಬೆಳಕಿಗೆ, ಮಕ್ಕಳಿಗೆ ಜ್ಞಾನ ಕೊಡುವಂಥ ಒಂದು ಶಿಕ್ಷಣ ಸಂಸ್ಥೆಗೆ LICಯ ಬೆಳಕು ಯಾಕೆ ಆಗಬಾರ್ದು? ನೋಡಿರಲ್ಲ ಬೆಳಕು ಹೆಂಗಿರ್ತದೆ, ಬೆಳಕಿಗೆ ಹೆಂಗೆ ಪೋಷಣೆ ಮಾಡೋಂಥದ್ದು, ಅದು ಯಾಕೆ ಆಗಬಾರ್ದು ಅಂದ್ಕೊಂಡು ಮನಸ್ಸಿನಲ್ಲಿ ಹುಟ್ಟಿದಾಗ ಅದು ನಾವು ಸತತ 3ನೇ ಸಲ ಪ್ರಯತ್ನ ಮಾಡಿದಾಗ ಆ ಸಂಸ್ಥೆ ಹೆಂಗಂದ್ರೆ ಮಾರ್ವಾಡಿ ಸಂಸ್ಥೆ ಇದ್ದಂಗೆ ರೊಕ್ಕ ಕೊಡೋದೇ ಇಲ್ಲದು. ಅಂಥ ಸಂಸ್ಥೆಯಿಂದ ನಮಗೆ 25 ಲಕ್ಷ ಬಂದಿದ್ದು ಭಾಳ ದೊಡ್ಡ ಅಮೌಂಟ್ ಅಂತ ನಾನು ಅನ್ಕೋತೀನಿ. ಅದು ಈ ಒಂದು ಮಹತ್ವದ ಕೆಲಸಕ್ಕೆ ಅದು ಕೂಡ ಬಂದಿದೆ. ಅದರ ನಿಮಿತ್ತ, ಅದರ ಕಾರಣ ನಮ್ಮ LICಯ ಪ್ರಬಂಧಕರಾದ ರಮೇಶ್ ಸರ್ ಅವರೇನು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಮತ್ತೊಂದು DC ಮೇಡಮ್ ಅವ್ರಿಗೆ ನೋಡಿದ್ರೆ ನೀವು, ಅವ್ರು ಎಷ್ಟು ಜನಮುಖಿ, ಸಮಾಜಮುಖಿ. ಅವರು ಈ ಎಲ್ಲ ನೋಡಿ ಅವ್ರು ಈ ಆ್ಯಂಗಲ್ಗಿಂತನೂ ಮುಂದಿನ ಆ್ಯಂಗಲ್ಗೆ ಭಾಳ ಖುಷಿ ಪಡ್ತಾರೆ ಅವರು. ಆ ಒಂದು ಖುಷಿ ಇವತ್ತಿನ ದಿವಸ ಆ ಮಕ್ಕಳ ಜೊತೆ ಖಂಡಿತ ಸುಮಾರು ದಿವಸದಾಗ ಬಂದು ನಿಮ್ಮ ಜೊತೆಗೆ ಸಂವಾದ ಮಾಡ್ತಾರೆ. ಒಂದ್ಸಲ ಅವರು ಇಲ್ಲಿ ಅವರಿಗೆ ಸಮಾಧಾನ ಆಗಿಲ್ಲ, ಅಲ್ಲಿ ನಿಮ್ಮ ಜೊತೆ ಒಂದು ಸಮಾಧಾನ ಮಾಡುವಂಥ ಬರ್ತಾರವರು. ಆ ಬಂದಾಗ ನಿಮ್ಮ ಜೊತೆ ಮಾತಾಡ್ತಾರವರು. ಅಂಥ ಒಬ್ಬ DC ನಮ್ಮ ಜಿಲ್ಲೆಗೆ ಸಿಕ್ಕಿದ್ದು. ಸರ್ ಹೇಳಿದ್ರು ಒಂದು 5 ವರ್ಷ ಇರಬೇಕಂತಲ್ಲ, 5 ವರ್ಷ ಇಲ್ಲಿರೋದು ಬೇಡ, ಮುಂದೆ ಅವ್ರು ಪ್ರಮೋಷನ್ ಆಗಿ ಹೆಚ್ಚಾದಾಗ ಈ ನೆನಪಿರಲಿ ನಮ್ಮ ಸಂಸ್ಥೆದವ್ರಿಗೆ. ಆ ನೆನಪು ನಾವು ಅವ್ರಿಗೆ ಕೊಟ್ಟಾಗ ಅದರ ಒಂದು ಲಾಭ ನಮಗೆ ಸಿಗುತ್ತದೆ ಅಂದ್ಕೊಂಡು ಅವರಿಗೂ ಕೂಡ ಧನ್ಯವಾದಗಳು. ಲೇಟಾಗಿ ಬಂದಿದ್ದು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಅವರಿಗೂ ಧನ್ಯವಾದಗಳು. ಸುಮಾರು ಜನ ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ 1 ಕೋಟಿ ಕೊಟ್ಟಂಥ ದಾಸೋಹಗಳು ಒಂದು ಕಡೆ ಇದ್ದಾಗ 1,000 ಕೊಟ್ಟಂಥ ದಾಸೋಹಗಳು ಕೂಡ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿ ಹೇಳಬೇಕಾಗ್ತದೆ. ಈ ವಂದನೆ ಹೇಳಬೇಕು, ವಂದನೆ. ಜೊತೆಗೆ ಈ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೆ 8 ಜನ ಈ ಕೆಲಸ ಇವತ್ತು ಶುದ್ಧವ ಇವತ್ತು ಈ ಕಾರಣದ ನಾವು ದತ್ತು ಅಗ್ರವಾಲ್ ಸರ್ ಒಂದ್ಸಲ ಒಂದು 5-6 ವರ್ಷ ಹಿಂದೆ ಈ ಜಾಗ ನೋಡ್ಲಿಕ್ಕೆ ಬಂದಾಗ ಇದು ಜಾಗ ಹೆಂಗೆ ಅಂತಂದ್ರೆ ಇದು ಇವತ್ತು ಗೊತ್ತಾಗಲ್ಲ, ಹಂಗಾಗಿಬಿಟ್ಟಿದೆ ಅದು. ಅದೆಲ್ಲ ಆಗಲಿಕ್ಕೆ ಕಟ್ಟಡ ಕಾರ್ಮಿಕರಾಯಿತು, ಈ ಕೆಲಸ ಮಾಡುವಂಥ ಅನೇಕ ಈ ಸೇವೆ ಸಲ್ಲಿಸಿರುವ ಅವರೆಲ್ಲರಿಗೂ ಇವತ್ತಿನ ದಿವಸ ನೆನಪಬೇಕಾಗ್ತದೆ. ಜೊತೆಗೆ ವೇದಿಕೆ ಮೇಲೆ ಎದ್ದವರಿಗೆ ಮತ್ತು ಈ ಮಕ್ಕಳನ್ನು ಜ್ಞಾನ ಹಂಚುವವರು ಶಿಕ್ಷಕ ಗುರುವರಿಂದ ಅವರೇನು ತಮ್ಮ ಡೆಡಿಕೇಟ್ ಆಗಿ ಈ ಮಕ್ಕಳಿಗೆ ಕಲಿಸೋದು ಅಂತಂದ್ರೆ ಪಗಾರಕ್ಕಾಗಲ್ಲ, ಪಗಾರಂತೂ ಬಂದೇ ಬರ್ತದೆ ದುಡ್ದಕ್ಕೆ. ಆದರೆ ಆ ಮಕ್ಕಳ ಜೊತೆಗೆ, ಮಕ್ಕಳ ಖುಷಿಗೆ, ಮಕ್ಕಳ ಒಂದು ಜ್ಞಾನ ಹಂಚುವಿಕೆ, ಆ ಒಂದು ಕೆಲಸ ಏನು ನಮ್ಮ ಸಂಸ್ಥೆಯಲ್ಲಿ ಏನು ಶಿಕ್ಷಕ ವೃಂದದ ಅವ್ರು ಭಾಳ ಡೆಡಿಕೇಟಾಗಿ ಮಾಡ್ತಾಯಿದ್ದಾರೆ. ಆ ಒಂದು ಅವರ ಸೇವೆಗೆ ಇವತ್ತಿನ ದಿವಸ ನಾವು ನೆನಬೇಕಾಗ್ತದೆ. ಆ ಸೇವೆಯ ನಿಮಿತ್ತನೇ ಇವತ್ತಿನ ದಿವಸ ಸುಮಾರು ಮಕ್ಕಳು ಇವತ್ತಿನ ದಿವಸ ನೌಕರಿಗೆ ಹೋಗ್ತಾ ಇದ್ದಾರೆ, ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ. ಆ ಒಂದು ಕಾರಣ ಆಗಿದಂಥ ಅವರೆಲ್ಲರಿಗೂ ನೆನೆಯುತ್ತಾ, ಮತ್ತು ಜೊತೆಗೆ ಈ ಮಕ್ಕಳ ಪೇರೆಂಟ್ಸ್, ತಾಯಿ ತಂದೆ ಎಲ್ಲ ಬಂದಿದ್ರಿ. ನನಗನ್ಸಿದಂಗೆ ನಿಮಗೆ ಮೊದಲು ನಮ್ಮ ಮಕ್ಕಳಿಗೆ ವಜ್ಜೆಯಪ್ಪ, ಈ ಮಕ್ಕಳಿಗೆ ಏನು ಮಾಡಬೇಕು ಕಷ್ಟ. ಈ ಮಕ್ಕಳು ಇದೇ ಚಂದ ಮಕ್ಕಳಿದ್ರೆ ಕಷ್ಟ. ಈ ಅಂಗವಿಕಲ ಮಕ್ಕಳಿಗೆ, ಅದ್ರಾಗ ಹೆಣ್ಮಕ್ಳಿಗೆ ಹೆಂಗೆ ಅನ್ನೋಂಥದ್ದು ನಿಮ್ಗೆ ಅದ್ರ ಬಗ್ಗೆ ಭಾಳ ತೊಂದರೆ ಇದ್ದರೂ ಅದಕ್ಕೆ ಗಮನ ಇರ್ತಿದ್ದಿಲ್ಲ ನಿಮಗೆ. ಆದರೆ ಇವತ್ತಿನ ದಿವಸ ಈ ಬಿಲ್ಡಿಂಗ್ ನೋಡಿದಾಗ, ಈ ಮಕ್ಕಳು ನಿಮ್ಗೆ ಇಲ್ಲಿ ಈ ಅವರ ಆ್ಯಕ್ಟಿವಿಟೀಸ್ ನೋಡಿದಾಗ, ಅವರ ಬೆಳವಣಿಗೆ ನೋಡಿದಾಗ, ನಮ್ಮ ಮಕ್ಕಳು ಈ ದೇಶದ ಬೆಳವಣಿಗೆಯಲ್ಲಿ ಕಾರಣ ಆಗ್ತಾರೆ ಅನ್ನೋಂಥ ಒಂದು ಭಾವನೆ ನಿಮಗೆ ಬರಲೇಬೇಕು, ಬಂದಿರುತ್ತೆ. ಅವರೆಲ್ಲರಿಗೂ ಧನ್ಯವಾದ. ಜೊತೆಗೆ ಮಕ್ಕಳಿಗೆ ಯಾವಾಗಲೂ ನಾನು ಮಾತಾಡೋಕೆ ಅದೇ ಹೇಳ್ತೀನಿ, ಮಕ್ಕಳೇ ನೀವು ಸಾಧಕರಾಗಬೇಕು. 10ರಾಗ 11 ಅಲ್ಲ, 10, 11, 12 ಅದಲ್ಲ. ಸಾಧಕರಾಗಬೇಕಾದ್ರೆ ಕಷ್ಟಪಡಬೇಕಾಗ್ತದೆ, ಹೆಚ್ಚಿನ ಸಮಯ ಕೊಡಬೇಕಾಗ್ತದೆ. ಅದರಾಗ ನೀವು ಈ ಶಾಲೆಯ ಮಕ್ಕಳು ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ಹೋಗುವಂಥ ನಿಟ್ಟಿನಾಗ ನೀವು ಆಗಬೇಕು.
ಒಂದೇ ಒಂದು ನಿಮ್ಗೆ ಛಲ ಬೇಕು, ನೀವು ದುಡಿಬೇಕು, ಕಷ್ಟಪಡಬೇಕು, ಓದಬೇಕು. ಆ ಒಂದು ಭಾವನೆ ಇಟ್ಕೊಂಡೇ ಈ ಸಂಸ್ಥೆ ಬೆಳೆಸಿದ್ದದ. ಆ ಬೆಳಕು ನೀವು ಬೆಳಕಾಗಬೇಕು ಅನ್ನೋಂಥ ಭಾವನೆಯೊಂದಿಗೆ ಎಲ್ಲರಿಗೂ, ಅನೇಕ ಜನ ನಗರದಿಂದ ಬಂದವರಿಗೂ ಎಲ್ಲರಿಗೂ, ಮತ್ತು ವಿಶೇಷವಾಗಿ ನಮ್ಮ ಕೀರ್ತಿ ಅವರ ಕಂಪನಿಯಿಂದ ದುಬೈನಿಂದ ಬಂದಂಥವ್ರು ಇಲ್ಲಿದ್ದಾರೆ, ಅವರೆಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಕೊನೆಯ ಶರಣು.